ಹಾಗಾದರೆ ಯೇಸು ಕ್ರಿಸ್ತರು ಪಾಪ ಪರಿಹಾರ ಮಾಡಿಲ್ವಾ? 100% ಯೇಸು ಕ್ರಿಸ್ತರು ಸಕಲ ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿಯೇ ಶಿಲುಬೆ ಮೇಲೆ ಸತ್ತಿದ್ದು. ಆದರೆ ನಿನ್ನ ಜೀವಿತದಲ್ಲಿ ಆ ಪಾಪ ಪರಿಹಾರ ನೀನು ಪಡ್ಕೋಬೇಕಾದ್ರೆ ಅದು ಹೇಗೆ ಪಡ್ಕೊಳ್ತೀಯ? ದೆರ್ ಈಸ್ ಓನ್ಲಿ ಒನ್ ವೇ ಟು ಗೆಟ್ ದ್ಯಾಟ್ ಫಾರ್ಗಿವ್ನೆಸ್ ಆಫ್ ಸಿನ್ ಇನ್ ಟು ಯುವರ್ ಲೈಫ್. ಆ ಒಂದು ಪಾಪಕ್ಷಮೆ ನಿನ್ನ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಒಂದೇ ದಾರಿ ಯಾವುದು ಕೇಳಿದರೆ ಫೇತ್ ಇನ್ ದ ಸನ್ ಆಫ್ ಗಾಡ್. ದೇವರ ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಮಾತ್ರವೇ. ಇಟ್ ವಿಲ್ ಬಿ ಆಕ್ಟಿವೇಟೆಡ್ ಓನ್ಲಿ ಬೈ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಮಾತ್ರವೇ ಆ ಪಾಪಕ್ಷಮೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಸಿಗ್ತದೆ. ಇಟ್ ಈಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್. ಅದು ದೇವರ ಕೃಪೆಯಾಗಿದೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಗ್ರೇಸ್ ಆಫ್ ಗಾಡ್ ಕಾಲ್ಡ್ ಫಾರ್ಗಿವ್ನೆಸ್ ಆಫ್ ಸಿನ್ ಥ್ರೂ ಫೇತ್. ಫೇತ್ ಅಲೋನ್. ವಿಶ್ವಾಸದ ಮುಖಾಂತರ ಮಾತ್ರವೇ ಕೃಪೆಯಾಗಿ ಕೊಡಲ್ಪಟ್ಟಂಥ ಪಾಪಕ್ಷಮೆ ಒಬ್ಬ ಮನುಷ್ಯನ, ಒಬ್ಬ ಪಾಪಿ ಒಳಗಡೆ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೇವರ ವಾಕ್ಯಗಳನ್ನು ನಾವು ಎಷ್ಟು ಆಲಿಸ್ತೀವೋ, ಎಷ್ಟು ಅರ್ಥ ಮಾಡ್ಕೊಳ್ತೀವೋ, ಅಷ್ಟು ನಮ್ಮಲ್ಲಿ ವಿಶ್ವಾಸ ಬಲಗೊಳ್ತಾ ಹೋಗ್ತದೆ. The more we hear and understand the word of God, we will become strong in faith, or our faith life will become very strong. ನಾವು ದೇವರ ವಾಕ್ಯಗಳನ್ನು ಆಲಿಸಿ ಅರ್ಥ ಮಾಡ್ಕೋಬೇಕು. ಆಲಿಸಿ ಅರ್ಥ ಮಾಡಿಕೊಂಡಷ್ಟು ಅದರ ರಿಸಲ್ಟ್ ಏನು ಕೇಳಿದರೆ ನಮ್ಮ ವಿಶ್ವಾಸದ ಜೀವನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. our faith life will become strong and strong and strong. ಇಂದು ದೇವರ ವಾಕ್ಯ ಅಂದರೆ ಶುಭ ಸಂದೇಶ, ಯೇಸು ಕ್ರಿಸ್ತನ ಕುರಿತಾದ ಸಂದೇಶ ಸಾರಲ್ಪಡದೇ ಇರೋದರಿಂದ ಏನಾಗ್ತಾ ಇದೆ ಅಂದರೆ ಜನರಲ್ಲಿ ವಿಶ್ವಾಸ ಇಲ್ಲ. ಸಾಂಪ್ರದಾಯಿಕವಾದ ಅನೇಕ ಬೋಧನೆಗಳು ಇವತ್ತು ನಡೀತಾ ಇದೆ. ಸಾಂಪ್ರದಾಯಿಕವಾದ ಬೋಧನೆಗಳು, ಈ ಸಾಂಪ್ರದಾಯಿಕವಾದ ಬೋಧನೆಗಳಿಂದಲೂ, ಕಟ್ಟುಕತೆಗಳಿಂದಲೂ, ಮಾನವ ಕಲ್ಪಿತ ಶುಷ್ಕ ಸಿದ್ಧಾಂತಗಳಿಂದಲೂ, ಫಿಲಾಸಫಿ ಅಂತ ಹೇಳ್ತೀವಿ, ಫಿಲಾಸಫಿ ಅಥವಾ ಸ್ಟೋರೀಸ್, ಕತೆಗಳು, ಈ ರೀತಿ ವಿಷಯಗಳು ಇವತ್ತು ಅನೇಕ ಬೋಧನೆಗಳಾಗ್ತಾ ಇದೆ. ಅದರ ಜೊತೆಯಲ್ಲಿ ಮಾನವ ನಿರ್ಮಿತ ಕಟ್ಟಳೆಗಳು, ಮ್ಯಾನ್ ಮೇಡ್ ಕಮ್ಯಾಂಡ್ಮೆಂಟ್ಸ್ ಆ್ಯಂಡ್ ಟ್ರೆಡಿಷನ್ಸ್, ಇವುಗಳು ಅನೇಕ ಕಡೆಗಳಲ್ಲಿ, ಸಭೆಗಳಲ್ಲಿ, ಧ್ಯಾನ ಮಂದಿರಗಳಲ್ಲಿ ಇವತ್ತು ಬೋಧನೆಗಳಾಗ್ತಾ ಇದೆ. ಇದರಿಂದ ವಿಶ್ವಾಸ ಹಾಳಾಗಿ ಹೋಗ್ತಾ ಇದೆ. ಜನರಲ್ಲಿ ವಿಶ್ವಾಸ ಬರ್ತಾ ಇಲ್ಲ. ವಿಶ್ವಾಸ ಬಂದರೆ ಅದರ ರಿಸಲ್ಟ್ ಏನು? ನಾವು ವಿಶ್ವಾಸದಲ್ಲಿ ಬಲಗೊಳ್ತಾ ಇದ್ದೀವಿ, ವಿಶ್ವಾಸದಲ್ಲಿ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಅಂದರೆ ವಾಟ್ ಈಸ್ ದ ಎವಿಡೆನ್ಸ್, ವಾಟ್ ಈಸ್ ದ ಔಟ್ಕಮ್, ವಾಟ್ ಈಸ್ ದ ರಿಸಲ್ಟ್ ದ್ಯಾಟ್ ವಿ ಆರ್ ಬಿಕಮಿಂಗ್ ಸ್ಟ್ರಾಂಗ್ ಇನ್ ಫೇತ್? ರಿಸಲ್ಟ್ ಏನು ಅಂದರೆ ವಿ ವಿಲ್ ಹ್ಯಾವ್ ದ ಡಿಸೈರ್ ಫಾರ್ ಇಟರ್ನಲ್ ಲೈಫ್. ನಮ್ಮ ಹೃದಯದೊಳಗಡೆ ನಿತ್ಯ ಜೀವದ ಕುರಿತಾಗಿ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇಹಲೋಕದ ಆಸೆಗಳು ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ವಿ ವಿಲ್ ಲೂಸ್ ದ ಡಿಸೈರ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಆಸೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಹೆವೆನ್ಲಿ ಡಿಸೈರ್ ವಿಲ್ ಇನ್ಕ್ರೀಸ್. ಸ್ವರ್ಗೀಯವಾದ ಆಸೆಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು ನಮ್ಮಲ್ಲಿ ಏನಾಗ್ತಾ ಇದೆ? ಯಾವ ಆಸೆ ಹೆಚ್ಚಾಗ್ತಾ ಇದೆ? ಇವತ್ತು ಎಷ್ಟೋ ಜನ ಧ್ಯಾನ, ಪ್ರಾರ್ಥನೆ ಅಂತ ಅಲ್ಲಿನ ಹೋಗ್ತೀವಿ, ಅನೇಕ ಬೋಧನೆಗಳನ್ನ ಆಲಿಸ್ತಾನೆ ಇದ್ದೀವಿ. ಆದರೆ ಬೋಧನೆ ಆಲಿಸಿದಷ್ಟು ನೀವೇ ಪ್ರಾಮಾಣಿಕವಾಗಿ ಹೇಳಿ, ನಮ್ಮಲ್ಲಿ ಸ್ವರ್ಗದ ಆಸೆ ಜಾಸ್ತಿ ಆಗ್ತಾ ಇದೆಯಾ ಇವತ್ತಿನ ಅನೇಕ ಬೋಧನೆಗಳನ್ನ ಕೇಳಿ, ಅಥವಾ ಲೋಕದ ಆಸೆ ಜಾಸ್ತಿ ಆಗ್ತಾ ಇದೆಯಾ? ಯಾವುದು ಆಸೆಗಳು ಇವತ್ತು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ? ವಾಕ್ಯ ಕೇಳಿಸ್ಕೊಂಡು ಜನರಲ್ಲಿ
ಯಾವ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಅಂದರೆ, ಈ ಲೋಕದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗ್ತೀವಿ, ನಾವು ವೆಲ್ ಸೆಟಲ್ಡ್ ಆಗ್ಬೋದು ಈ ಲೋಕದಲ್ಲಿ ಎನ್ನುವಂತಹ ಅನೇಕ ಬೋಧನೆಗಳು ಇವತ್ತು ನಡೀತಾ ಇದೆ ಪ್ರಪಂಚದಲ್ಲಿ. ದೇವರ ವಾಕ್ಯವನ್ನು ಉಪಯೋಗಿಸಿ ಯಾವ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ನಾವು ವೆಲ್ ಸೆಟಲ್ಡ್ ಆಗ್ಬೋದು ಮತ್ತು ನಾವು ಯಾವ ರೀತಿ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀವೋ ಅದನ್ನು ಫುಲ್ಫಿಲ್ ಮಾಡ್ಕೋಬೋದು, ಅದಕ್ಕೆ ಬೇಕಾದಂಥ ಅನೇಕ ಬೋಧನೆಗಳು, ಅನೇಕ ಧ್ಯಾನಕೂಟಗಳು ನಡೀತಾ ಇದೆ. ಎಲ್ಲಿ? ಪ್ರಪಂಚದಲ್ಲಿ ಅನೇಕ ಕಡೆಗಳಲ್ಲಿ. ಒಂದು ರೀತಿಯಲ್ಲಿ ನಾವು ನೋಡುವಾಗ ಈ ಮಾಟ ಮಂತ್ರ ಅಂತ ಹೇಳ್ತೀವಲ್ವ, ಅದೇ ರೀತಿಯಲ್ಲಿ ಕೆಲವು ಧ್ಯಾನ ಮಂದಿರದಲ್ಲಿ ಕೂಡ ನಡೀತಾ ಇದೆ. ಯೇಸುಸ್ವಾಮಿ ಹೆಸರಿಗೆ ಒಂದು ಅವಮಾನಕರವಾದ ರೀತಿಯಲ್ಲಿ ಕೆಲವೊಂದು ಕಡೆ ನಡೀತಾ ಇದೆ. ಕೇರಳದಲ್ಲಿ ನೋಡುವಾಗ ಒಂದು ಹೆಸರು ತುಂಬ ಚೆನ್ನಾಗಿದೆ, ಕೃಪಾಸನ ಅಂತಲೇ ಹೆಸರಿಟ್ಟಿದ್ದಾರೆ, ಧ್ಯಾನ ಮಂದಿರ ಇದೆ. ಅಲ್ಲಿ ಅವರು ಬೋಧಿಸುವ ಒಂದು ಮಾತೆ ಮರಿಯಮ್ಮನವರಿದ್ದಾರೆ. ಬೈಬಲ್ನಲ್ಲಿರ್ತಕ್ಕಂಥ ಮಾತೆ ಮರಿಯಮ್ಮ ಇದ್ದಾರೆ, ಅದು ನಮಗೆಲ್ರಿಗೂ ಗೊತ್ತು, ನಾವೆಲ್ಲರೂ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಯೇಸು ಕ್ರಿಸ್ತನ ತಾಯಿ. ಆದರೆ ಅಲ್ಲಿ ಅವರು ಬೋಧಿಸುವ ಒಂದು ಮರಿಯಮ್ಮ, ಅಲ್ಲಿ ಹೋಗಿ ಮರಿಯಮ್ಮನ ಹತ್ರ ಒಡಂಬಡಿಕೆ ಮಾಡಿಕೊಂಡು ಅವರು ಕೊಡುವಂಥ ಒಂದು ತಗಡು ಪೀಸ್ ತಾಯಿತವನ್ನು ನೇತಾಕೊಂಡು ಅವರು ಕೊಡುವಂಥ ಬಣ್ಣ ಬಣ್ಣದ ಕ್ಯಾಂಡ್ಲನ್ನು ಅಂಟಿಸಿ ಅವರು ಕೊಡುವಂಥ ಪ್ರಾರ್ಥನೆಗಳನ್ನ ಮಾಡೋದ್ರಿಂದ ಮನುಷ್ಯ ಏನು ಇಷ್ಟಪಟ್ಟು ಹೋಗ್ತಾನೋ ಅದು ಸಿದ್ಧಿ ಆಗ್ತದೆ. ಇಷ್ಟ ಸಿದ್ಧಿ. ಕೆಲವೊಂದು ಸಾಕ್ಷಿಗಳನ್ನೆಲ್ಲ ಕೇಳಿಸ್ಕೊಳ್ಳುವಾಗ ಅಸಹ್ಯವಾಗ್ತದೆ, ತುಂಬ ಅಸಹ್ಯವಾಗ್ತದೆ. ಸಾಕ್ಷಿಗಳಲ್ಲ, ಕೆಲವೊಂದು ನಡೆದಂಥ ಘಟನೆಗಳು. ಅಲ್ಲಿ ಹೋಗಿ ಅವರು ಕೊಡುವಂಥ ಕ್ಯಾಂಡಲ್ ಅಂಟಿಸಿ ಆ ಪ್ರಾರ್ಥನೆಗಳನ್ನು ಮಾಡಿ ಆ ಎಣ್ಣೆಯನ್ನು ಹಚ್ಕೊಂಡು ಆ ಉಪ್ಪನ್ನು ಹಾಕ್ಕೊಂಡು ಮಾಡೋದ್ರಿಂದ ಕೆಲವರು ಪ್ರೆಗ್ನೆಂಟ್ ಆದ್ರಂತೆ, ಕೆಲವರಿಗೆ ಜಾಬ್ ಸಿಕ್ತಂತೆ, ಕೆಲವರಿಗೆ ಕಷ್ಟ ಪರಿಹಾರ ಆಯ್ತಂತೆ, ಕೆಲವರಿಗೆ ಸಾಲ ತೀರ್ತಂತೆ, ಇನ್ನು ಕೆಲವರಿಗೆ ಮದುವೆ ಆಯ್ತಂತೆ. ಈ ರೀತಿ ಕೆಲವೊಂದು ಪ್ರಾಪಂಚಿಕವಾದಂತಹ ಘಟನೆಗಳು ನಡೆದಿರ್ತಕ್ಕಂಥದ್ದನ್ನು ಸಾಕ್ಷಿಪಡಿಸ್ತಾ ಇದ್ದಾರೆ ಇವತ್ತು. ಒಂದು ಉದಾಹರಣೆ ನಾನು ಹೇಳ್ತಾ ಇರೋದು, ಈ ರೀತಿಯ ಅನೇಕ ಮಂದಿರಗಳು, ಧ್ಯಾನ ಮಂದಿರ ಎಂಬ ಹೆಸರಿನಲ್ಲಿ ಅನೇಕ ಮಂದಿರಗಳಿದೆ ಇವತ್ತು. ಆದರೆ ತುಂಬ ದುಃಖಕರವಾದ ವಿಷಯ, ಇದಕ್ಕೆ ಕೃಪಾಸನ ಅಂತ ಒಂದು ಹೆಸರು ಬೇರೆ ಇಟ್ಬಿಟ್ಟಿದ್ದಾರೆ. ಕಾರಣ ಏನೇ ಆಗಿರ್ಬೋದು ಅಂದರೆ, ನೀವು ಬೇರೆ ಏನೇ ಹೆಸರಿಟ್ಟರು, ಜ್ಯೋತಿಷಾಲಯ ಅಂತ ಹೆಸರಿಟ್ಟರೆ ಯಾರು ಬರಲ್ಲ, ಕ್ರಿಶ್ಚಿಯನ್ಸ್ ಯಾರೂ ಬರಲ್ಲ. ಕೃಪಾಸನ ಅಂತ ಹೆಸರಿಟ್ಬಿಟ್ರೆ ಕೃಪೆಯ ಆಸನ, ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಆ ರೀತಿಯಲ್ಲಿ ನಮ್ಮ ಕ್ರೈಸ್ತರು ಈಸಿಯಾಗಿ ಬಿದ್ದು ಹೋಗ್ಬಿಡ್ತಾ ಇದ್ದಾರೆ. ಬೈಬಲ್ನಲ್ಲಿರ್ತಕ್ಕಂಥ ಮಾತೆ ಮರಿಯಮ್ಮನವರಿಗೂ ಅಲ್ಲಿ ಬೋಧಿಸುವ ಮರಿಯಮ್ಮನವರಿಗೂ ಯಾವುದೇ ಸಂಬಂಧನೇ ಇಲ್ಲ. ಆ ರೀತಿಯ ಪೈಶಾಚಿಕ ಕೃತ್ಯಗಳು ಎಷ್ಟೆಷ್ಟೋ ಇಂದು ಕರಿಸ್ಮ್ಯಾಟಿಕ್ ಮೂಮೆಂಟ್ ಮುಖಾಂತರವಾಗಿ ನಡೀತಾ ಇದೆ. ಕಾರಣ ಏನು ಅಂದರೆ, ದೇರ್ ಈಸ್ ನೋ ಫೇತ್, ವಿಶ್ವಾಸ ಅನ್ನೋದಿಲ್ಲ. ಕಟ್ಟುಕತೆಗಳು, ಮನುಷ್ಯನ ಇಷ್ಟ ಸಿದ್ಧಿಗೆ, ಮನುಷ್ಯನ ಇಷ್ಟಕ್ಕೆ, ಅವನಿಗೆ ಏನು ಇಷ್ಟಪಡ್ತಾನೋ ಅದನ್ನು ಪಡ್ಕೊಳ್ಳಿಕ್ಕಿರ್ತಕ್ಕಂತಹ ಮಾರ್ಗಗಳು ವಾಕ್ಯದ ಮುಖಾಂತರ ಹೇಳ್ಕೊಡ್ತಾರೆ. ಬೆಳಿಗ್ಗೆ ಒಂದು ಸಹೋದರಿ ಜೊತೆಗೆ ಮಾತಾಡುವಾಗ ಆಕೆ ಹೇಳ್ತಾಳೆ, ಪಾಪನೇ ಇಲ್ಲ ಬ್ರದರ್, ಪಾಪ ಎಲ್ಲ ಯೇಸು ಸ್ವಾಮಿ ತೆಗೆದುಬಿಟ್ಟಿದ್ದಾರೆ, ಅದರಿಂದ ಈಗ ಪಾಪನೇ ಇಲ್ಲ, ನಾವು ಆರಾಮಾಗಿ ಬದುಕ್ಬೋದು. ನಾನು ಹೇಳಿದೆ, ಯೋವಾನನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8-9ನೇ ವಾಕ್ಯದಲ್ಲಿ ತೆಗೆದು ಓದಿ ನೋಡು. ಅಲ್ಲಿ ವಾಕ್ಯ ಹೇಳುತ್ತೆ, ನನ್ನಲ್ಲಿ ಪಾಪ ಇಲ್ಲ ಎಂದು ಯಾರಾದರೂ ಹೇಳಿಕೊಂಡ್ರೆ ಅವನು ತನ್ನನ್ನೇ ತಾನು ವಂಚಿಸಿಕೊಳ್ತಾನೆ. ಇಫ್ ಎನಿ ಒನ್ ಸೇಸ್ ದ್ಯಾಟ್ ಐ ಹ್ಯಾವ್ ನೋ ಸಿನ್, ಹಿ ಡಿಸೀವ್ಸ್ ಹಿಮ್ಸೆಲ್ಫ್. ತನ್ನನ್ನು ತಾನು ಏನು ಮಾಡ್ಕೊಳ್ತಾನಂತೆ? ವಂಚಿಸಿಕೊಳ್ತಾನೆ. ಬದಲಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ಕರುಣಾಮಯನಾದ ದೇವರು ನಮ್ಮನ್ನು ಎಲ್ಲ ಅನೀತಿಯಿಂದಲೂ ತೊಳೆದು, ಅವರ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಅಥವಾ ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡಿದರೆ ನಮ್ಮ ಪಾಪವನ್ನು ಪರಿಹರಿಸುವಂಥ ಪರಿಹಾರ ಬಲಿ ಯೇಸು ಕ್ರಿಸ್ತರು ಇಂದಿಗೂ ಕೂಡ ನಮಗೋಸ್ಕರ ಭಿನ್ನಯಿಸ್ತಾ ಇದ್ದಾರೆ ಅಂತ 2ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಸೊ ಈ ರೀತಿ ಅನೇಕ ಬೋಧನೆಗಳು. ಪಾಪ ಇಲ್ಲ, ಪಾಪ ಎಲ್ಲ ತೀರು ಹೋಗ್ಬಿಟ್ಟಿದೆ. ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಮಗೆ. ಹಾಗಾದರೆ ಯೇಸು ಕ್ರಿಸ್ತರು ಪಾಪ ಪರಿಹಾರ ಮಾಡಿಲ್ವಾ?
100% ಯೇಸು ಕ್ರಿಸ್ತರು ಸಕಲ ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿಯೇ ಶಿಲುಬೆ ಮೇಲೆ ಸತ್ತಿದ್ದು. ಆದರೆ ನಿನ್ನ ಜೀವಿತದಲ್ಲಿ ಆ ಪಾಪ ಪರಿಹಾರ ನೀನು ಪಡ್ಕೋಬೇಕಾದ್ರೆ ಅದು ಹೇಗೆ ಪಡ್ಕೊಳ್ತೀಯ? ದೆರ್ ಈಸ್ ಓನ್ಲಿ ಒನ್ ವೇ ಟು ಗೆಟ್ ದ್ಯಾಟ್ ಫಾರ್ಗಿವ್ನೆಸ್ ಆಫ್ ಸಿನ್ ಇನ್ ಟು ಯುವರ್ ಲೈಫ್. ಆ ಒಂದು ಪಾಪಕ್ಷಮೆ ನಿನ್ನ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ಒಂದೇ ದಾರಿ ಯಾವುದು ಕೇಳಿದರೆ ಫೇತ್ ಇನ್ ದ ಸನ್ ಆಫ್ ಗಾಡ್, ದೇವರ ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಮಾತ್ರವೇ. ಇಟ್ ವಿಲ್ ಬಿ ಆಕ್ಟಿವೇಟೆಡ್ ಓನ್ಲಿ ಬೈ ಫೇತ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಮಾತ್ರವೇ ಆ ಪಾಪಕ್ಷಮೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಸಿಗ್ತದೆ. ಇಟ್ ಈಸ್ ಓನ್ಲಿ ದ ಗ್ರೇಸ್ ಆಫ್ ಗಾಡ್, ಅದು ದೇವರ ಕೃಪೆಯಾಗಿದೆ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಗ್ರೇಸ್ ಆಫ್ ಗಾಡ್ ಕಾಲ್ಡ್ ಫಾರ್ಗಿವ್ನೆಸ್ ಆಫ್ ಸಿನ್ ಥ್ರೂ ಫೇತ್. ಫೇತ್ ಅಲೋನ್, ವಿಶ್ವಾಸದ ಮುಖಾಂತರ ಮಾತ್ರವೇ ಕೃಪೆಯಾಗಿ ಕೊಡಲ್ಪಟ್ಟಂಥ ಪಾಪಕ್ಷಮೆ ಒಬ್ಬ ಮನುಷ್ಯನ, ಒಬ್ಬ ಪಾಪಿ ಒಳಗಡೆ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಬೈಬಲ್ನಲ್ಲಿರ್ತಕ್ಕಂಥ ವಚನಗಳು. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 23, 24, 25ನೇ ವಾಕ್ಯ. ರೋಮ 5, 1, 2 ಅನೇಕ ವಾಕ್ಯಗಳಿದೆ ಈಗ ಹೇಳಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇಂದು ಜನರಲ್ಲಿ, ಕ್ರೈಸ್ತ ಸಭೆಗಳಲ್ಲಿ, ಕ್ರೈಸ್ತ ವಿಶ್ವಾಸಿಗಳಲ್ಲಿ ವಿಶ್ವಾಸಕ್ಕಿಂತನೂ ಮೂಢನಂಬಿಕೆ ಹೆಚ್ಚು ಉಂಟು ಮಾಡುವ ಬೋಧನೆಗಳು ನಡೀತಾ ಇದೆ. ಇದನ್ನು ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ನೀವು ನಿತ್ಯ ಜೀವವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳಿದೆ. ಇಂದಿನ ಅನೇಕ ಬೋಧಕರುಗಳು, ಧ್ಯಾನ ಮಂದಿರಗಳು, ನಾನು ಹೇಳ್ತಾ ಇರೋದು ಎಲ್ಲ ಧ್ಯಾನ ಮಂದಿರಗಳು, ಎಲ್ಲ ಬೋಧಕರುಗಳು ಸರಿ ಇಲ್ಲ ಅಂತ ಅಲ್ಲ. ಅನೇಕ ಧ್ಯಾನ ಮಂದಿರಗಳು, ಅನೇಕ ಬೋಧನೆಗಳು, ಅನೇಕ ಬೋಧಕರುಗಳು, ಅನೇಕ ಕಳ್ಳ ಪ್ರವಾದಿಗಳು ಹುಟ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಅವರನ್ನು ಹಿಂಬಾಲಿಸುವಂಥ ಕ್ರೈಸ್ತ ಸಮೂಹ ಹೆಚ್ಚಾಗಿದೆ. ಅವರಿಗೆ ಸತ್ಯ ಶುಭ ಸಂದೇಶ ಬೇಕಾಗಿಲ್ಲ. ಅವರಿಗೆ ಈ ಶರೀರದ ಇಚ್ಛೆಗಳನ್ನು, ಅವರು ಏನು ಆಸೆ ಪಟ್ಟು ಹೋಗ್ತಾರೋ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡುವಂಥ ಈ ರೀತಿಯ, ನಾನು ಹೇಳಿದ್ನಲ್ವ ಕೇರಳದಲ್ಲಿರ್ತಕ್ಕಂಥ ಕೃಪಾಸನ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಆ ರೀತಿ ಅಲ್ಲಿ ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಿನ್ನ ಆಸೆ ಏನು? ವೀಸಾ ಆಗಬೇಕಾ, ಮದುವೆ ಆಗಬೇಕಾ, ಮಕ್ಕಳಾಗಬೇಕಾ, ಸಾಲ ತೀರಬೇಕಾ, ಪ್ರಮೋಷನ್ ಸಿಗಬೇಕಾ, ಒಳ್ಳೆ ಜಾಬ್ ಸಿಗಬೇಕಾ, ಇದು ಈ ಕೊಡ್ತಾರೆ ಅವರು. ಮಂತ್ರವಾದಿಗಳ ಹತ್ರ ಹೋಗೋದಾಗ ಕೊಟ್ಟ ಹಾಗೆ ಅವರು ಕೊಡ್ತಾರೆ. ಉಪ್ಪು, ಎಣ್ಣೆ, ಒಂದಿಷ್ಟು ತೀರ್ಥ, ತಗಡು, ಏನು ಕ್ಯಾಂಡ್ಲು, ಕಲರ್ ಕ್ಯಾಂಡ್ಲು, ಒಂದಿಷ್ಟು ಮಂತ್ರ ಹೇಳಲಿಕ್ಕೆ ಪ್ರಾರ್ಥನೆ, ಇದಿಷ್ಟನ್ನು ಕೊಟ್ಟು ಕಳಿಸ್ತಾರೆ. ನಿಮ್ಮಲ್ಲಿ ಯಾರಾದರೂ ಹೋಗಿ ಬಂದವರು ಇರ್ಬೋದು, ನನಗೆ ಗೊತ್ತಿಲ್ಲ. ಮತ್ತು ಅದನ್ನು ಹುಡ್ಕೊಂಡಲ್ಲಿ ಹೋಗಬೇಡಿ. ಎಷ್ಟೋ ಜನ ಕ್ರೈಸ್ತರು ಹೋಗ್ತಾನೇ ಇದ್ದಾರೆ, ಹೋಗೋರೆಲ್ಲ ಮೆಜಾರಿಟಿ ಅವರೇನೆ. ಯಾಕೆ ಗೊತ್ತಾ? ನಾವು ಬೈಬಲ್ ಓದ್ತಾ ಇಲ್ಲ. ನಮಗೆ ಯೇಸು ಕ್ರಿಸ್ತನ ಮೇಲೆ ಪ್ರೀತಿ ಇಲ್ಲ. ನಮಗೆ ಪ್ರೀತಿ ಇರೋದು ಈ ನಶಿಸಿ ಹೋಗುವ ಲೋಕದ ಮೇಲೆ. ಇಲ್ಲಿ ಚೆನ್ನಾಗಿರಬೇಕು, ಇಲ್ಲಿ ಸೆಟ್ಲ್ ಆಗಬೇಕು. ಎಲ್ಲಿ ಚೆನ್ನಾಗಿರಬೇಕು? ಇಲ್ಲಿ ಚೆನ್ನಾಗಿರಬೇಕು. ಒಂದು ಹೇಳ್ತೀನಿ, ನೀನು ಎಷ್ಟು ಇಲ್ಲಿ ಸೆಟ್ಲಾದರೂ ಒಂದಿನ ಹೆಣ ಆಗಿ ಹೋಗ್ತೀಯ. ನೀನು ಎಷ್ಟು ಕಷ್ಟಪಟ್ಟು ಯಾವ ಕೃಪಾಸನ ಅಲ್ಲ, ಪ್ರಪಂಚದಲ್ಲಿರುವ ಆಫ್ರಿಕಾದಲ್ಲಿರುವ ಧ್ಯಾನ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀನು ಪ್ರಾರ್ಥನೆ ಮಾಡಿಸ್ಕೊಂಡು ಬಂದು ನೀನು ಈ ಪ್ರಪಂಚದಲ್ಲಿ ತುಂಬ ಚೆನ್ನಾಗಿದ್ದರೂ ಒಂದು ದಿನ ನೀನು ಹೆಣ ಆಗ್ತೀಯ, ಕೊಳ್ತೋಗ್ತೀಯ. ಅರ್ಥ ಆಗ್ತಿದೆಯಾ? ಮಣ್ಣಾಗಿ ಹೋಗ್ತೀಯ, ಹುಳ ಹಿಡಿದು ಹೋಗ್ತದೆ ನಿನ್ನ ದೇಹ. ಹುಳ ಹುಪ್ಪಟ್ಟೆಗಳಿಗೆ ಆಹಾರವಾಗ್ತೀಯ ಈ ದೇಹ. ನೀನು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರು, ಏನು ತಗಡು ಕಟ್ಕೊಂಡ್ರು, ಯಾವ ಕ್ಯಾಂಡ್ಲ್ ಅಂಟಿಸಿ ಪ್ರಾರ್ಥನೆ ಮಾಡಿದ್ರು, ಯಾವ ಎಣ್ಣೆ ಹಚ್ಚಿದ್ರು, ಏನಾದರೂ ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಒಂದು ದಿನ ನಾಶವಾಗಿ ಹೋಗ್ತದೆ ಈ ಶರೀರ. ಈ ಶರೀರವನ್ನು ತೃಪ್ತಿಪಡಿಸೋದಕ್ಕೋಸ್ಕರ, ಸುಖವಾಗಿ ಇಡಿಸೋದಕ್ಕೋಸ್ಕರ ಈ ಲೋಕದಲ್ಲಿ ಎಷ್ಟೊಂದು ಪ್ರಾರ್ಥನೆಗಳು, ಎಷ್ಟೊಂದು ಹೋರಾಟಗಳು, ಎಷ್ಟೊಂದು ಪ್ರಯತ್ನಗಳು, ಎಷ್ಟೊಂದು ಮೂಢನಂಬಿಕೆ ರೀತಿಯ ಜೀವನ ಕ್ರೈಸ್ತರಾದ ನಾವು ಮಾಡ್ತಾ ಇದ್ದೀವಿ. ಇದೊಂದು ಅವಮಾನ ಅಲ್ವಾ ಯೇಸು ಕ್ರಿಸ್ತರಿಗೆ? ಯೇಸುವಿನ ರಕ್ತಕ್ಕೆ ಅವಮಾನ ಅಲ್ವಾ? ಯೇಸು ಕ್ರಿಸ್ತರಿಗೆ ಅವಮಾನ ಅಲ್ವಾ? ಪವಿತ್ರಾತ್ಮನಿಗೆ ಮಾಡುವ ದ್ರೋಹ ಅಲ್ವಾ? ದೇವರ ವಾಕ್ಯಕ್ಕೆ, ಸತ್ಯ ವಚನಗಳಿಗೆ, ಶುಭ ಸಂದೇಶಕ್ಕೆ ಮಾಡುವಂಥ ಮಹಾ ವಂಚನೆ ಅಲ್ವಾ? ನಾವು ಇದನ್ನು ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ನಮಗೇನೆಂದರೆ ನಾವು ಚೆನ್ನಾಗಿರಬೇಕು. ಯಾವ ರೀತಿ ಚೆನ್ನಾಗಿರಬೇಕು? ಯಾವ ಥರ? ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಜೀವಿಸಲಿಕ್ಕಾಗಬೇಕು ಒಬ್ಬ ಕ್ರೈಸ್ತ ವಿಶ್ವಾಸಿಗೆ. ಆ ರೀತಿಯಲ್ಲಿ ಚೆನ್ನಾಗಿರಬೇಕು. ಪವಿತ್ರಾತ್ಮನು ಬಯಸುವಂಥ ಒಂದು ಫಲಗಳು ನಮ್ಮ ಜೀವಿತದಲ್ಲಿ ಬರಬೇಕು, ಚೆನ್ನಾಗಿರಬೇಕು. ಆ ರೀತಿಯಲ್ಲಿ
ಕ್ರಿಸ್ತನ ಅನುರೂಪಿ ಆಗ್ತಾ ಬದುಕುವಂಥ ಜೀವನ ಬೇಕು ನಮಗೆ, ಚೆನ್ನಾಗಿರಬೇಕು ಆ ರೀತಿಯಲ್ಲಿ. ಅದಲ್ಲದೆ ಲೋಕದ ಜನರು, ಅವಿಶ್ವಾಸಿಗಳು, ಅನ್ಯರು ಯಾವ ರೀತಿ ಚೆನ್ನಾಗಿದ್ದಾರೋ ಇವತ್ತು ಹಣಕಾಸಲ್ಲಿ, ಆಸ್ತಿಪಾಸ್ತಿಯಲ್ಲಿ, ಲೋಕದ ಸುಖಭೋಗಗಳಲ್ಲಿ, ಆ ರೀತಿಯಲ್ಲಿ ಚೆನ್ನಾಗಿರೋದೇ ನಮ್ಮ ಉದ್ದೇಶ ಆದರೆ ವೇರ್ ಈಸ್ ಅವರ್ ಫೇತ್? ನಮ್ಮ ವಿಶ್ವಾಸ ಎಲ್ಲೋಯ್ತು? ಅದನ್ನು ಯಾರಾದರೂ ಕ್ರೈಸ್ತ ವಿಶ್ವಾಸ ಅಂತ ಹೇಳ್ತಾರಾ? ಅದು ಕ್ರೈಸ್ತ ವಿಶ್ವಾಸ ಅಲ್ಲ, ಅದು ಅನ್ಯ ವಿಶ್ವಾಸ. ದಟ್ ಈಸ್ ಸಮ್ ಫಾರಿನ್ ಫೇತ್, ದಟ್ ಈಸ್ ನಾಟ್ ಬೈಬಲ್ ಫೇತ್. ಬೈಬಲ್ನಿಂದ ಹೊರಗಡೆ ವಿಶ್ವಾಸ, ಬೈಬಲ್ನ ಒಳಗಡೆ ಇರ್ತಕ್ಕಂಥ ವಿಶ್ವಾಸ ಅಲ್ಲ. ಯಾಕೆ ಈ ವಿಶ್ವಾಸ ಇವತ್ತು ಜನರ ಒಳಗಡೆ ಬರ್ತಾ ಇಲ್ಲ, ವಿಶ್ವಾಸದಲ್ಲಿ ಬಲಗೊಳ್ತಾ ಇಲ್ಲ, ವಿಶ್ವಾಸದ ಜೀವನ ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಮುಖ್ಯವಾದ ಕಾರಣ ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ಕಲಬೆರಕೆಯ ಪ್ರಬೋಧನೆಗಳು ಇವತ್ತು ಹೆಚ್ಚಾಗಿ ನಡೀತಾ ಇದೆ. ಫಾಲ್ಸ್ ಡಾಕ್ಟ್ರಿನ್, ತಪ್ಪಾದ ಬೋಧನೆಗಳು ನಡೀತಾ ಇದೆ. ಯೇಸು ಕ್ರಿಸ್ತನ ಕುರಿತಾಗಿ, ಮಾತೆ ಮರಿಯಳ ಕುರಿತಾಗಿ, ನಿತ್ಯ ಜೀವದ ಕುರಿತಾಗಿ, ಪವಿತ್ರ ಆತ್ಮನ ಕುರಿತಾಗಿ, ಪ್ರಾರ್ಥನೆಯ ಕುರಿತಾಗಿ, ದೇವರ ಆರಾಧನೆಯ ಕುರಿತಾಗಿ ತಪ್ಪಾದ ಪ್ರಬೋಧನೆಗಳು ಅನೇಕ ನಡೀತಾ ಇರೋದರಿಂದ ಮತ್ತು ಜನರು ಅದನ್ನೇ ನಂಬಿ ಆ ರೀತಿಯಲ್ಲಿ ಹೋಗ್ತಾ ಇರೋದರಿಂದ ನಿತ್ಯ ಜೀವದ ಬಗ್ಗೆ ಜನರಲ್ಲಿ ಆಸಕ್ತಿ ಇಲ್ಲ. ಸ್ವರ್ಗೀಯ ಜೀವಿತದ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ, ಹೀಬ್ರೂಸ್ ಚಾಪ್ಟರ್ 13:14, ಏಕೆಂದರೆ ಇಹದಲ್ಲಿ ಶಾಶ್ವತವಾದ ನಗರವು ನಮಗೆ ಇಲ್ಲ, ಬರಲಿರುವ ನಗರವನ್ನು ನಾವು ಎದುರು ನೋಡುವವರು. ಫಾರ್ ಹಿಯರ್ ವಿ ಹ್ಯಾವ್ ನೋ ಲಾಸ್ಟಿಂಗ್ ಸಿಟಿ, ಬಟ್ ವಿ ಆರ್ ಲುಕಿಂಗ್ ಫಾರ್ ದ ಸಿಟಿ ದಟ್ ಈಸ್ ಟು ಕಮ್. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನೀವು ಬೋಧನೆ ಆಲಿಸ್ತಾ ಇರೋರು ನೀವು ನಂಬ್ತೀರಿ ಇದನ್ನು? ಎಷ್ಟು ಜನ ಇದನ್ನು ಒಪ್ಕೊಳ್ತೀರಿ? ಹೌ ಮೆನಿ ಆಫ್ ಯು ಅಗ್ರಿ ವಿತ್ ದಿಸ್ ವರ್ಡ್? ಹೌ ಮೆನಿ ಆಫ್ ಯು ವಿಲ್ ಅಕ್ಸೆಪ್ಟ್ ದಿಸ್ ವರ್ಡ್? ಎಷ್ಟು ಜನ? ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಒಪ್ಕೊಳ್ತೀರಿ? ಎಷ್ಟು ಜನ ಇದನ್ನು ಒಪ್ಕೊಂಡು ಆಮೇನ್ ಅಂತ ಹೇಳಿ, ಹೌದು ಇದು ಸತ್ಯ, ಇದೇ ನಮ್ಮ ಜೀವನ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ರಿಪೆಂಟ್ ಆಗಲಿಕ್ಕೆ ಅಥವಾ ಜೀವಿಸ್ತಾ ಇರೋರು ಎಷ್ಟು ಜನ ಇದ್ದೀರಿ? ಅಥವಾ ರಿಪೆಂಟ್ ಆಗ್ಲಿಕ್ಕೆ ತಯಾರಾದವ್ರು ಎಷ್ಟು ಜನ ಇದ್ದೀರಿ? ಆಗೋರು ಎಷ್ಟು ಜನ ಇದ್ದೀರಿ? ಯಾಕಿಲ್ಲ ಅಂದರೆ ನಮಗೆ ವಿಶ್ವಾಸ ಇಲ್ಲ. ನಾವಿನ್ನೂ ಏನು ನೋಡ್ತಾ ಇದ್ದೀವಿ ಗೊತ್ತಾ? ಇಹದಲ್ಲಿ ಶಾಶ್ವತವಾದ ನಗರ ಇದೆ ನಮಗೆ. ಇಹದಲ್ಲಿ, ಈ ಲೋಕದಲ್ಲಿ ಶಾಶ್ವತವಾದ ಒಂದು ಜೀವನ ಇದೆ. ಈ ಲೋಕದಲ್ಲಿ ಒಂದು ಸೆಟಲ್ ಆಗುವ ಅವಸ್ಥೆ ಇದೆ. ಈ ಲೋಕದಲ್ಲಿ ನಮ್ಮ ಜೀವನ ತುಂಬ ಚೆನ್ನಾಗಿ ಸೆಟ್ಲ್ ಆಗುತ್ತೆ. ನಮಗೊಂದು ಶಾಶ್ವತವಾದ ಒಂದು ಲೈಫ್ ಇಲ್ಲಿದೆ. ಒಂದು ಶಾಶ್ವತವಾದ ನಗರ ಈ ಲೋಕದಲ್ಲಿ ನಮಗೆ ಇದೆ. ಈ ರೀತಿಯ ಒಂದು ಫಾಲ್ಸ್ ಬಿಲೀಫ್ ನಮ್ಮ ಒಳಗಡೆ ಆಲ್ರೆಡಿ ಇದೆ. ಬೈಬಲ್ ಹೇಳುತ್ತೆ, ಇಹದಲ್ಲಿ ಶಾಶ್ವತವಾದ ನಗರವು ನಮಗಿಲ್ಲ, ಬರಲಿರುವ ನಗರವನ್ನು ನಾವು ಎದುರು ನೋಡುವವರು. ವಿ ಆರ್ ಲುಕಿಂಗ್ ಫಾರ್ ದ ಸಿಟಿ ದಟ್ ಇಸ್ ಟು ಕಮ್. ಹೋಲಿ ಸಿಟಿ ಜೆರುಸಲೇಮ್, ಪವಿತ್ರ ನಗರವಾದ ಜೆರುಸಲೇಮ್ ಸ್ವರ್ಗದಿಂದ ಅಂದರೆ ಆಕಾಶದಿಂದ ಮೇಲಿನಿಂದ ಇಳಿದು ಬರುವುದನ್ನು ನಾನು ಕಂಡೆ ಅಂತ ಯೋವಾನನು ಹೇಳ್ತಾರಲ್ವಾ? ಪ್ರಕಟಣಾ ಪುಸ್ತಕದಲ್ಲಿ ರೆವಲೇಷನ್, ಬುಕ್ ಆಫ್ ರೆವಲೇಷನ್ ಹೇಳ್ತಾರೆ. ಏನಂತ ಹೇಳ್ತಾರೆ? ನೂತನ ನಗರವಾದ ಜೆರುಸಲೇಮ್ ಇಳಿದು ಬರುವುದನ್ನು ನಾನು ಕಂಡೆ. ಇದೆಯಾ ವಾಕ್ಯ? ನೋಡೋಣ, ತೆಗಿಯೋಣ. 21ನೇದು ಅನಿಸುತ್ತೆ ಮೋಸ್ಟ್ಲಿ. ಪ್ರಕಟಣೆ 21. ತರುವಾಯ ನೂತನ ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶಮಂಡಲವು ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು, ಸಮುದ್ರವು ಇನ್ನಿಲ್ಲವಾಯಿತು. ಇದಲ್ಲದೆ ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗಿಳಿದು ಬರುವುದನ್ನು ಕಂಡೆ. ಅದು ಮದುಮಗನನ್ನು ಎದುರುಗೊಳ್ಳುವುದಕ್ಕಾಗಿ ಅಲಂಕೃತಳಾದ ಮಧುವಣಗಿತ್ತಿಯಂತೆ ಶೃಂಗಾರಮಯವಾಗಿತ್ತು. Revelation 21:2. ಸಾಕು. ಹೋಲಿ ಸಿಟಿ ಜೆರುಸಲೇಮ್, ಪವಿತ್ರ ನಗರವಾದ ಜೆರುಸಲೇಮ್ ಮೇಲಿನಿಂದ ಇಳಿದು ಬರುವುದನ್ನು ಕಂಡೆ. ಹಾಗಾದರೆ ನಮಗೊಂದು ಪವಿತ್ರ ನಗರ ಇದೆ, ನಮಗೊಂದು ಹೋಲಿ ಲ್ಯಾಂಡ್ ಇದೆ, ನಮಗೊಂದು ಇಟರ್ನಲ್ ಹೋಲಿ ಲ್ಯಾಂಡ್ ಇದೆ. ಆದರೆ ಇದೆಲ್ಲ ನೋಡಿ ಸ್ವರ್ಗದ ಒಂದು ಸಂಕೇತ, ಹೆವನ್.
Heaven is the true city which is established by God for his chosen children, his chosen people. ತಾನು ಆರಿಸಿಕೊಂಡ ತನ್ನ ಸ್ವಂತ ಜನರಿಗೆ, ತನ್ನ ಸ್ವಂತ ಮಕ್ಕಳಿಗಾಗಿ ದೇವರಿಟ್ಟಿರ್ತಕ್ಕಂಥ ಒಂದು ಅತಿ ಪರಿಶುದ್ಧವಾದ ಸ್ಥಳ, ಆ ಸ್ವರ್ಗ ರಾಜ್ಯ, ಅಮರ ರಾಜ್ಯ. ಆ ಅಮರ ರಾಜ್ಯ ಯಾವಾಗ ಬರುತ್ತದೋ ಎಂದು ಎದುರು ನೋಡುವವರಾಗಿದ್ದೇವ ನಾವು. ಎಷ್ಟು ಜನ ಎದುರು ನೋಡ್ತಾ ಇದ್ದೀರಿ ಪ್ರತಿದಿನ? ಇದು ಯಾವಾಗ ಬರುತ್ತೆ ಗೊತ್ತಿಲ್ಲದ ಮೇಲೆ ಯಾವಾಗಲೂ ಎದುರು ನೋಡ್ತಾ ಇರ್ತೀವಿ. ಕಳ್ಳ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಆವಾಗ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇರ್ತೀವಿ. ಈಗ ಪೊಲೀಸ್ನವರು ಅನೌನ್ಸ್ ಮಾಡ್ತಾರೆ, ಇಲ್ಲಿ 100 ಜನ ಕಳ್ಳರು ಓಡಾಡ್ತಾ ಇದ್ದಾರೆ, ಎಚ್ಚರವಾಗಿರಿ, ಕಳ್ಳರು ಎಂಟ್ರಿ ಆಗಿದ್ದಾರೆ ಊರಿಗೆ ಅಂತ. ನೀವು ಎಷ್ಟು ದಿನ ಎಚ್ಚರವಾಗಿರ್ತೀರಿ? ಪ್ರತಿದಿನ ಕಳ್ಳರನ್ನ ಹಿಡಿದಾಗಿದೆ ಅಂತ ಪೊಲೀಸ್ನವ್ರು ನೆಕ್ಸ್ಟ್ ಅನೌನ್ಸ್ ಮಾಡೋ ತನಕನೂ ನೀವೇನಾಗಿರ್ತೀರಾ? ಅಲರ್ಟ್ ಆಗಿರ್ತೀರಿ, ಎಚ್ಚರವಾಗಿರ್ತೀರಿ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಜನ ನೀವು ಎಚ್ಚರವಾಗಿ ಎದುರು ನೋಡ್ತಾ ಇದ್ದೀರಿ, ನಿರೀಕ್ಷಿಸ್ತಾ ಇದ್ದೀರಿ? ಎ ಹೋಲಿ ಸಿಟಿ ಈಸ್ ಗೋಯಿಂಗ್ ಟು ಕಮ್ ಡೌನ್, ದ ಕಿಂಗ್ ಆಫ್ ಕಿಂಗ್ ಈಸ್ ಗೋಯಿಂಗ್ ಟು ಕಮ್ ಡೌನ್. ರಾಜಾದಿರಾಜನಾದ ಪ್ರಭು ಕ್ರಿಸ್ತನು ಅತಿ ಶೀಘ್ರವಾಗಿ ಬರಲಿದ್ದಾನೆ. ನೂತನ ಜೆರುಸಲೇಮ್ ಇಳಿದು ಬರ್ತಾ ಇದೆ. ನೂತನ ಆಕಾಶಮಂಡಲ, ನೂತನ ಭೂಮಂಡಲ ಇಳಿದು ಬರ್ತದೆ. ಎಷ್ಟು ಜನ ಈ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀವಿ? ಕಾರಣ ಏನು ಅಂದರೆ, ಯಾಕೆ ಆಗ್ತಾ ಇಲ್ಲ ಅಂದರೆ, ಅದೇ ನಾನು ಹೇಳ್ತಾ ಬಂದಿದ್ದು, ವಿ ಹ್ಯಾವ್ ನೋ ಫೇತ್ ಇನ್ ಇಟರ್ನಲ್ ಲೈಫ್. ನಿತ್ಯತೆಯ ವಿಷಯದಲ್ಲಿ ನಮಗೇನಿಲ್ಲ, ವಿಶ್ವಾಸ ಇಲ್ಲ. ನಮ್ಮ ವಿಶ್ವಾಸ ಎಲ್ಲ ಬರೀ ಭೂಲೋಕಕ್ಕೆ ಸಂಬಂಧಪಟ್ಟಿದ್ದೆ. ಇಲ್ಲಿ ಧ್ಯಾನಕ್ಕೆ ಹೋದರೆ ಚೆನ್ನಾಗಾಗುತ್ತೆ, ಅಲ್ಲಿ ಧ್ಯಾನಕ್ಕೆ ಹೋದರೆ ಚೆನ್ನಾಗಾಗುತ್ತೆ, ಈ ಕಲರ್ ಅಂಟಿಸಿ ಪ್ರಾರ್ಥನೆ ಮಾಡಿದರೆ ಚೆನ್ನಾಗಾಗುತ್ತೆ, ಈ ತಗಡು ಕಟ್ಕೊಂಡು ಪ್ರಾರ್ಥನೆ ಮಾಡಿದರೆ ಚೆನ್ನಾಗಾಗುತ್ತೆ, ಇಲ್ಲಿ ಹೋಗಿ ಹರಕೆ ಹೊತ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅಂದರೆ ಏನು ಚೆನ್ನಾಗಾಗುತ್ತೆ? ಚೆನ್ನಾಗಾಗುತ್ತೆ ಅಂದರೆ ನಿನ್ನ ಆಸೆ ಈಡೇರುತ್ತೆ, ನಿನ್ನ ಮನಸ್ಸಿನ ಶರೀರದ ಇಚ್ಛೆ ಈಡೇರುತ್ತೆ. ದೇವರ ಇಚ್ಛೆ ಅಲ್ಲ, ನಿನ್ನ ಇಚ್ಛೆ. ಇದಕ್ಕಾಗಿ ಒಂದು ಧ್ಯಾನ, ಇದಕ್ಕಾಗಿ ಒಂದು ಪ್ರಾರ್ಥನೆ ಇವತ್ತು ಎಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಜನ ಓಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರಲ್ಲ, ನರಕಕ್ಕೆ ಹೋಗುವ ದಾರಿ ವಿಶಾಲವಾದ ದಾರಿ. ಅನೇಕರು ಓಡ್ತಾರೆ, ಅವರಿಗೆ ಗೊತ್ತಿಲ್ಲ. 2 ದಾರಿ ಇದೆ. ಒಂದು ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ದಾರಿ, ವಿಶ್ವಾಸದ ದಾರಿ. ಇನ್ನೊಂದು ನಿತ್ಯ ಮರಣಕ್ಕೆ ಕೊಂಡೊಯ್ಯುವ ದಾರಿ, ನರಕಕ್ಕೆ ಕೊಂಡೊಯ್ಯುವ ದಾರಿ, ಅದು ಲೋಕದ ದಾರಿ. ನೀವು ಯಾವ ದಾರಿಯಲ್ಲಿದ್ದೀರಾ? ನೀವು ಯಾವ ದಾರಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಇವತ್ತು? ಓದೋಣ ಯೇಸು ಸ್ವಾಮಿ ಹೇಳಿದ ಮಾತನ್ನು. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 13-14ನೇ ವಾಕ್ಯ. ಕಿರಿದಾದ ಬಾಗಿಲಿನಿಂದಲೇ ಒಳಗೆ ಹೋಗಿರಿ, ಏಕೆಂದರೆ ವಿನಾಶಕ್ಕೆ ಕೊಂಡೊಯ್ಯುವ ಬಾಗಿಲು ಹಿರಿದು, ಅದರ ಮಾರ್ಗ ಸರಾಗ, ಅದನ್ನು ಹಿಡಿಯುವವರು ಅನೇಕರು. ಯಾವುದನ್ನು ಹಿಡಿಯುವವರು ಅನೇಕರು? ವಿನಾಶದ ದಾರಿ, ಅದನ್ನು ಹಿಡಿಯುವವರು ಅನೇಕರು. 14ನೇ ವಾಕ್ಯ, ಅಮರ ಜೀವಕ್ಕೆ, ನಿತ್ಯ ಜೀವಕ್ಕೆ, ಸ್ವರ್ಗಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ, ಅಂದರೆ ಕಷ್ಟಕರ. ಅದರ ಬಾಗಿಲು ಕಿರಿದು, ಅಂದರೆ ಇಕ್ಕಟ್ಟು. ಅದನ್ನು ಗುರುತಿಸುವವರು ಕೆಲವರು. ಅದಾದಮೇಲೆ 15ನೇ ವಾಕ್ಯದಲ್ಲಿ ಹೇಳ್ತಾರೆ, ಸುಳ್ಳು ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಹೊರಗೆ ಕುರಿಯ ವೇಷದಲ್ಲಿ ಬಂದರೂ ಒಳಗೆ ಅವರು ಕಿತ್ತು ತಿನ್ನುವ ತೋಳಗಳು. ಅದರ ಅರ್ಥ ಏನು ಅಂದರೆ, ನಿಮಗೆ ಈ ವಿಶಾಲವಾದ ದಾರಿ ತೋರಿಸುವವರೇ ಯಾರಾಗಿರ್ತಾರೆ ಗೊತ್ತಾ? ಸುಳ್ಳು ಪ್ರವಾದಿಗಳು. ಬಿವೇರ್ ಆಫ್ ಫಾಲ್ಸ್ ಪ್ರಾಫಿಟ್ಸ್. ಕಳೆದ ಸರಿ ಒಂದು ಟಾಕ್ ಮಾಡಿದ್ದೀವಿ ನಾವು, ಬಿವೇರ್ ಆಫ್ ಡಾಗ್ಸ್ ಅಂತ ಅಲ್ವಾ? ಇವರು ಒಂದು ರೀತಿ ಡಾಗ್ಸ್ ಕ್ಯಾಟಗರಿಗೆ ಬರ್ತಾರೆ. ಬಿವೇರ್ ಆಫ್ ಫಾಲ್ಸ್ ಪ್ರಾಫಿಟ್ಸ್, ಬಿವೇರ್ ಆಫ್ ಫಾಲ್ಸ್ ಪ್ರಾಫಿಟ್ಸ್ ಹೂ ಕಮ್ ಟು ಯು ಇನ್ ಶೀಪ್ಸ್ ಕ್ಲೋದಿಂಗ್ ಬಟ್ ಇನ್ವಾರ್ಡ್ಲಿ ಆರ್ ರೆವೆನಸ್ ಉಲ್ಸ್. ಕಿತ್ತು ತಿನ್ನುವ ಕ್ರೂರ ತೋಳಗಳು. ಏನು ಕಿತ್ಕೊಂಡು ತಿಂತಾ ಇದ್ದಾರೆ? ಜನರ ಹತ್ರ ಏನೆಲ್ಲ ಇದೆಯೋ ಹಣನೆಲ್ಲ ಲೂಟಿ ಮಾಡ್ತಾರೆ. ಕಾಣಿಕೆ, ದಶಾಂಶ,
ದೇವರಿಗೆ ಕೊಡುತ್ತಾ ಇದ್ದೀರಿ. ಹಾಂ ಹಾಂ, ಕಾಣಿಕೆ ದಶಾಂಶ ದೇವರಿಗೆ ಕೊಡ್ತಾ ಇದ್ದೀರಿ. ಮತ್ತು ಫೀಸ್, ಇದಕ್ಕಿಷ್ಟು ಫೀಸು, ಹಸಿರು ಕ್ಯಾಂಡ್ಲಿಗಿಷ್ಟು, ಕೆಂಪು ಕ್ಯಾಂಡ್ಲಿಗಿಷ್ಟು, 10 ಕ್ಯಾಂಡ್ಲಿಗಿಷ್ಟು, ತಗಡಿಗೆ ಇಷ್ಟು. ಎಂಥ ಒಂದು ತಲೆ ಒಳಗಡೆ ಏನು ಇಲ್ವೋ ಅಂತ ಇಷ್ಟೆಲ್ಲ ಓದ್ತಾರೆ. ವಿದ್ಯಾವಂತರು ಹೋಗಿ ಕೂತ್ಕೊಳ್ತಾರಲ್ಲ, ಈ ತಗಡು ಕಟ್ಕೊಂಡು, ಈ ಕ್ಯಾಂಡ್ಲ್ ಹಿಡ್ಕೊಂಡು, ಇಷ್ಟ ಸಿದ್ಧಿಗೋಸ್ಕರ. ಕ್ರೈಸ್ತರು, ಅವ್ರನ್ನೆಲ್ಲ ಕ್ರೈಸ್ತರು ಅಂತ ಕರೀಲಿಕ್ಕೆ ಒಂದು ರೀತಿ ಶೇಮ್ ಆಗುತ್ತೆ. ವೇರ್ ಈಸ್ ಫೇತ್? ವಿಶ್ವಾಸ ಎಲ್ಲೋಯ್ತು? ಎಲ್ಲಿ ಹೋಯ್ತು ವಿಶ್ವಾಸ? ಏನಾಗಿದೆ ನಿಮ್ಮ ವಿಶ್ವಾಸಕ್ಕೆ? ವಿಶ್ವಾಸ ಇಲ್ಲ. ದೆರ್ ಇಸ್ ನೋ ಫೇತ್. ವಿಶ್ವಾಸ ಒಳಗಡೆ ಇದ್ದಿದ್ರೆ ನಮಗೆ ಹೇಳಲಿಕ್ಕಾಗ್ತಾ ಇತ್ತು, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ದೇವರಿದ್ದಾರೆ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಸ್ವರ್ಗ ರಾಜ್ಯ ಅನ್ನೋದಿದೆ. ನಮಗೀಗ ನಮ್ಮ ಬುದ್ಧಿಗೆ ಅರಿವಾಗ್ತಾ ಇಲ್ಲ. ವಿ ಕೆನಾಟ್ ಸೆನ್ಸ್ ಇಟ್ ನೌ ವಿತ್ ಅವರ್ ನ್ಯಾಚುರಲ್ ಸೆನ್ಸಸ್, ಬಟ್ ವಿ ನೋ, we have the conviction, we have that guarantee that there is God, there is heaven, there is Holy Spirit, there is eternal life. How can you say? By faith. ವಿಶ್ವಾಸ ಇದೆ. And you will be ready to die for the sake of faith. ನಿನಗೆ ವಿಶ್ವಾಸ ಇದ್ದರೆ ಈ ವಿಶ್ವಾಸಕ್ಕಾಗಿ ನಿನ್ನ ಪ್ರಾಣವನ್ನು ಕಳ್ಕೊಳ್ಳಿಕ್ಕೆ ನೀನು ತಯಾರಾಗ್ತೀಯ. ವಿಶ್ವಾಸ ಇದ್ದರೆ ಈ ಲೋಕದಲ್ಲಿ ಸೆಟ್ಲ್ ಆಗ್ಲಿಕ್ಕೆ ತಯಾರಾಗಲ್ಲ. ಈ ಲೋಕದಲ್ಲಿ ನಾವು ವೆಲ್ ಸೆಟ್ಲ್ ಆಗ್ತೀವಿ ಅಂತ ಬದುಕ್ತಾ ಇರೋರು ಯಾರು? ವಿಶ್ವಾಸಿಗಳಲ್ಲ, ಮೂಢನಂಬಿಕೆಯಲ್ಲಿ ಬದುಕ್ತಾ ಇರೋರು ಅವಿಶ್ವಾಸಿಗಳು, ಅನ್ಯರ ವಿಶ್ವಾಸ ಅದು. ಕ್ರೈಸ್ತರ ವಿಶ್ವಾಸ ಏನು? ನಾವು ಅಲ್ಲಿ ಸೆಟ್ಲ್ ಆಗ್ತೀವಿ. ಯೇಸು ಸ್ವಾಮಿ ಏನು ಹೇಳ್ತಾರೆ? ಈ ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ. ಯೋಹಾನನ ಶುಭ ಸಂದೇಶದಲ್ಲಿ 18ನೇ ಅಧ್ಯಾಯ ಅನಿಸುತ್ತೆ, ಅಲ್ಲಿ 36ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಮೈ ಕಿಂಗ್ಡಮ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್. ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ಆಗಿದ್ದಿದ್ದರೆ ನನ್ನ ಅನುಯಾಯಿಗಳು ಫೈಟ್ ಮಾಡ್ತಾಯಿದ್ರು ನನ್ನನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಈ ಫೈಟಿಂಗ್ ಮಾಡೋ ಕಂಪ್ನಿ ಯಾರು? ಈ ಲೋಕದವರಲ್ಲ, ಸ್ವರ್ಗ ರಾಜ್ಯಕ್ಕೆ ಸೇರಿದವರಲ್ಲ. ಯು ಆರ್ ಫೈಟಿಂಗ್ ಫಾರ್ ವಾಟ್? ಕ್ರೈಸ್ತರಿಗಿರ್ತಕ್ಕಂಥ ಹೋರಾಟ ಆತ್ಮಿಕ ಹೋರಾಟ. If you are a true Christian, you will have a true battle, and your battle is always spiritual battle. ನೀನೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ನಿನಗೆ ಆಧ್ಯಾತ್ಮಿಕವಾದ ಹೋರಾಟ ಇದೆ. ಅದು ಆಧ್ಯಾತ್ಮಿಕ ಹೋರಾಟ ಇದೆ, ಅದು ಆಧ್ಯಾತ್ಮಿಕವಾದ ಹೋರಾಟ, ನಾಟ್ ಎ ಫಿಸಿಕಲ್ ಬ್ಯಾಟಲ್. ಇದೆಯಾ ಯೋಹಾನನ ಶುಭ ಸಂದೇಶದಲ್ಲಿ? 18:36 ಯೇಸು ಏನು ಹೇಳ್ತಾರೆ? ಅದಕ್ಕೆ ಯೇಸು ಪಿಲಾತ ಕೇಳ್ತಾರೆ, ನೀನು ರಾಜನಾ? ನಿನಗೊಂದು ರಾಜ್ಯ ಇದೆಯಾ? ಯೇಸು ಹೇಳ್ತಾನೆ, ನಾನು ರಾಜ ಅಲ್ಲ ಅಂತ ಹೇಳಲಿಲ್ಲ. ನನಗೆ ರಾಜ್ಯ ಇಲ್ಲ, ನಾನು ರಾಜ ಅಲ್ಲಪ್ಪ, ನನಗೆ ಯಾವುದೂ ರಾಜ್ಯ ಇಲ್ಲ ಅಂತ ಹೇಳಲಿಲ್ಲ. ಅವ್ರೇನು ಹೇಳ್ತಾರಂತ? ಮೈ ಕಿಂಗ್ಡಮ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್. ನನ್ನ ರಾಜ್ಯ ಈ ಲೋಕದಲ್ಲ. ಅದರ ಅರ್ಥ ಏನು? ನನಗೊಂದು ರಾಜ್ಯ ಇದೆ, ನಾನು ರಾಜನೇ. ಆದರೆ ಈ ಲೋಕದ ರಾಜ್ಯ ಅಲ್ಲ, ಈ ಲೋಕದ ರಾಜನೂ ಅಲ್ಲ. ಆ ರಾಜ್ಯದಲ್ಲಿ ನಿನಗೆ ನಂಬಿಕೆ ಇದೆಯಾ? ಈ ಲೋಕಕ್ಕಾಗಿ, ಲೋಕದ ವಿಷಯಗಳಿಗಾಗಿ ಫೈಟ್ ಮಾಡುವವರು, ಲೋಕಕ್ಕಾಗಿ, ಲೋಕದ ವಿಷಯಗಳಿಗಾಗಿ ಮಾತ್ರವೇ ಪ್ರಾರ್ಥನೆ ಅಂತ ಕೂತ್ಕೊಳ್ಳೋರು ವಿಶ್ವಾಸಿಗಳಲ್ಲ, ಅನ್ಯರು. ಯಾಕೆಂದರೆ ಯೇಸು ಸ್ವಾಮಿ ಹೇಳುವಂಥ ಮಾತಾಗಿದೆ ಅದು. ಮತ್ತಾಯ 6:32 ಹೇಳ್ತಾರೆ, ಇವೆಲ್ಲವುಗಳಿಗಾಗಿ ಪರಕೀಯರು ಪರದಾಡ್ತಾರೆ. ದೇವರ ಮಕ್ಕಳು ಇದಕ್ಕಾಗಿ ಪರದಾಡಲ್ಲ. ದೇವರ ಮಕ್ಕಳು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಪರದಾಡ್ತಾರೆ. ನೀವು ಯಾವುದಕ್ಕಾಗಿ ಪರದಾಡ್ತಾ ಇದ್ದೀರಿ ಬೆಳಗಿಂದ ಸಂಜೆ ತನಕ? ನಿಮ್ಮ ಪ್ರಾರ್ಥನೆಯ ಉದ್ದೇಶ ಏನು? ನೀವು ಧ್ಯಾನಕ್ಕೆ ಹೋಗ್ತಾ ಇದ್ದೀರಲ್ವ, ಧ್ಯಾನಕ್ಕೆ ಹೋಗಿ ಬರೋದ್ರ ಉದ್ದೇಶ ಏನು? ಪ್ರಾರ್ಥನೆ ಮಾಡೋದ್ರ ಉದ್ದೇಶ ಏನು? ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲ ಚೆನ್ನಾಗಾಗಬೇಕು ಅಂತನಾ? ಅಥವಾ ನಮಗೆ ಈ ಲೋಕದಲ್ಲಿ ಏನೂ ಇಲ್ಲ, ಏನೂ ಬೇಡ, ಬರಲಿರುವ ಒಂದು ಲೋಕ, ದೇವರ ರಾಜ್ಯ, ಆ ದೇವರ ರಾಜ್ಯಕ್ಕೆ ನಾವು ಹೋಗಬೇಕು, ಆ ಸ್ವರ್ಗ ರಾಜ್ಯಕ್ಕೆ ನಾವು ಹೋಗಬೇಕು, ಆ ಒಂದು ಆಸಕ್ತಿಯಿಂದ ಇಲ್ಲಿ ನಾವು ಬದುಕ್ತಾ ಇದ್ದೀವಾ? ಆ ಒಂದು ಕನ್ವಿಕ್ಷನಿಂದ ಬದುಕ್ತಾ ಇದ್ದೀವಾ? ಆ ಒಂದು ಸಂತೋಷದಿಂದ ಬದುಕ್ತಾ ಇದ್ದೀವಾ? ಬದುಕೋದಾದರೆ ಖಂಡಿತವಾಗಲೂ ನಾವು ಈ ಲೋಕವನ್ನು ಪ್ರೀತಿ ಮಾಡಲ್ಲ.
ಲೋಕವನ್ನು ಪ್ರೀತಿ ಮಾಡಲ್ಲ. ಆದರೆ ಇವತ್ತು ನಮ್ಮ ಹಾರ್ಟಲ್ಲಿ ಏನಿದೆ, ನಮ್ಮ ಹೃದಯದಲ್ಲಿ ಏನಿದೆ? ನಮ್ಮ ಹೃದಯದಲ್ಲಿ ಇರೋದು ಬರೀ ಲೌಕಿಕ ಉದ್ದೇಶಗಳೇ. ಓನ್ಲಿ ವರ್ಡ್ಲಿ ಇಂಟೆನ್ಷನ್ಸ್, ಲೌಕಿಕವಾದ ಉದ್ದೇಶಗಳು. ನಾವು ಪ್ರಾರ್ಥನೆ ಮಾಡಿದ್ರೆ, ನಾವು ದೇವರ ವಾಕ್ಯ ಅನುಸರಿಸಿದರೆ ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ನಾನು ಮತ್ತೆ ಹೇಳ್ತೀನಿ, ನಿನಗೆಲ್ಲ ಒಳ್ಳೆಯದಾದರೂ ಒಂದಿನ ಹೆಣ ಆಗ್ತೀಯಾ, ಒಂದಿನ ಕೊಳ್ತು ಹೋಗ್ತೀಯಾ. ಎಲ್ಲ ಒಳ್ಳೆಯದಾಗಲಿ, ಆದರೂ ಒಂದಿನ ಹೆಣ ಹೋಗ್ತೀಯ. ಆದರೆ ಒಬ್ಬ ವಿಶ್ವಾಸಿ ಅವನ ಹೃದಯದಲ್ಲಿ ನಾನು ಹೆಣ ಆಗ್ತೀನಿ ಅಂತ ಇರೋದಿಲ್ಲ. ಏನಿರುತ್ತೆ ಗೊತ್ತಾ? ನಾನೊಂದು ದಿನ ರೂಪಾಂತರಗೊಳ್ತೀನಿ. ದೇವರ ಪುತ್ರ ಯೇಸು ಕ್ರಿಸ್ತನ ಹಾಗೆ ನಾನು ಕೂಡ ತೇಜೋಮಯವಾಗಿ ನನ್ನ ಶರೀರವನ್ನು ಪ್ರಭು ರೂಪಾಂತರಗೊಳಿಸಿ ಕರ್ಕೊಂಡು ಹೋಗ್ತಾರೆ ಎಂಬ ಒಂದು ದೃಢವಾದ ವಿಶ್ವಾಸ ಇರುತ್ತೆ. ಹೆಣ ಆಗ್ತೀನಿ ಅಂತ ಭಯಪಟ್ಕೊಂಡು ಬದುಕೋದಿಲ್ಲ. ಅಂದರೆ ಇವತ್ತು ನಾವು ಹೇಗೆ ಬದುಕ್ತಾ ಇದ್ದೀವಿ? ಯಾವ ವಿಶ್ವಾಸ ಇದೆ ನಮ್ಮಲ್ಲಿ? ಈ ಬೈಬಲ್ ಕೊಡುವ ವಿಶ್ವಾಸ ಇದೆಯಾ? ಈ ಶುಭ ಸಂದೇಶ ತಂದು ಕೊಡುವಂಥ ವಿಶ್ವಾಸ ನಮ್ಮೊಳಗಡೆ ಇದೆಯಾ? ಮೋಶೆ ಹೇಳ್ತಾನಲ್ವಾ, ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆ ಅವಮಾನಕ್ಕೆ ಒಳಗಾಗುವುದು. ನಮ್ಮ ಮನಸ್ಸಿಗೆ ಏನಾರು ಆ ಥರ ಅನ್ನಿಸ್ತಾ ಇದೆಯಾ? ಈ ಲೋಕದಲ್ಲಿ ಸುಮ್ಮನೆ ಅದು ಇದು ಅವ್ರಿವ್ರಿಗೆ ಬಕೆಟ್ ಹಿಡ್ಕೊಂಡು, ಮಸ್ಕ ಹೊಡ್ಕೊಂಡು, ಬಿಲ್ಡಪ್ ಕೊಟ್ಕೊಂಡು, ನಾಟಕ ಮಾಡಿಕೊಂಡು, ಕುರಿಗಳ ವೇಷದಲ್ಲಿ ತೋಳಗಳಾಗಿ ಬದುಕೋದಕ್ಕಿಂತನೂ ಕಲರ್ ಕ್ಯಾಂಡ್ ಅಂಟಿಸಿ ಮಂತ್ರವಾದಿಗಳ ಥರ ಮಂತ್ರಗಳು ಮಾಡಿಕೊಂಡು ಅಲ್ಲಿ ಇಲ್ಲಿ ಜ್ಯೋತಿಷಿ ಕೇಳೋ ಥರ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳ ಹಿಂದೆ ನಮ್ಮದು ಭವಿಷ್ಯ ಹೇಳಿ, ಜಾತಕ ಹೇಳಿ, ಅದು ಹೇಳಿ, ಇದು ಹೇಳಿ ಅಂತ ಭವಿಷ್ಯವಾಣಿ ಕೇಳಿಸ್ಕೊಂಡು ಸುತ್ತೋದಕ್ಕಿಂತನೂ ಶುಭ ಸಂದೇಶಕ್ಕೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ ನಿಂದೆ ಅವಮಾನವನ್ನು ಸಹಿಸಿಕೊಳ್ಳುವುದು ಎಷ್ಟೋ ಶ್ರೇಷ್ಠವಾದದ್ದು ಎಂಬ ಒಂದು ಆಲೋಚನೆ ನಿನ್ನ ಮನಸ್ಸಿನ ಒಳಗಡೆ ಇದ್ದರೆ ಸಹೋದರ, ನೀನೊಬ್ಬ ಒಳ್ಳೆಯ ವಿಶ್ವಾಸದ ದಾರಿಯಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ಅನುಯಾಯಿ. ಇಲ್ಲ ಅಂದರೆ ಡಮ್ಮಿ ಪೀಸ್ ಅಷ್ಟೇ, ಸುಣ್ಣಂಬಳಿದ ಸಮಾಧಿ. ಅದು ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಎಷ್ಟೊಂದು ದೌರ್ಜನ್ಯ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇಬ್ರಿಯ 11 25ನೇ ವಾಕ್ಯ, 26ನೇ ವಾಕ್ಯ. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆಯನ್ನು ಅನುಭವಿಸುವುದು ದೊಡ್ಡ ಭಾಗ್ಯವೆಂದು ಆತನು ಎಣಿಸಿದನು. ಹಿ ಕನ್ಸಿಡರ್ಡ್ ಅಬ್ಯೂಸ್ ಸಫರ್ಡ್ ಫಾರ್ ದ ಕ್ರೈಸ್ಟ್ ಟು ಬಿ ಗ್ರೇಟರ್ ವೆಲ್ತ್ ದ್ಯಾನ್ ದ ಟ್ರೆಜರ್ಸ್ ಆಫ್ ಈಜಿಪ್ಟ್. ವೈ? ಯಾಕೆ? ಫಾರ್ ಹಿ ವಾಸ್ ಲುಕಿಂಗ್ ಅಹೆಡ್ ಟು ದ ರಿವಾರ್ಡ್. ಹಿ ವಾಸ್ ಲುಕಿಂಗ್ ಅಹೆಡ್ ಟು ದ ರಿವಾರ್ಡ್. ಯಾಕೆ ಎಣಿಸಿದನು? ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ ಆತನ ಮನಸ್ಸು ನಾಟಿತ್ತು. ನಿಮ್ಮ ಮನಸ್ಸು ಎಲ್ಲಿ ನಾಟಿದೆ? ನಿಮ್ಮ ಮನಸ್ಸು ಎಲ್ಲಿ ನಾಟಿದೆ? ಲೋಕದಲ್ಲೇ ನಾಟಿದೆ, ಲೋಕದಲ್ಲೇ ನಾಟಿದೆ. ದೇವರಿಂದ ದೊರಕಲಿರುವ ಪ್ರತಿಫಲ ಏನು ಅಂತಲೇ ಎಷ್ಟೋ ಜನ ಕ್ರೈಸ್ತರಿಗೆ ಗೊತ್ತಿಲ್ಲ ಇವತ್ತು. ಸುಮ್ಮನೆ ಜನರಲ್ಲಾಗಿ ಸುಮ್ಮನೆ ಹೇಳ್ತಾರೆ ಅಷ್ಟೇ. ದೇವರಿಂದ ದೊರಕಲಿರುವ ಪ್ರತಿಫಲ ಏನು ಹೇಳಿ ನೋಡೋಣ, ನಿಮಗೆ ನೀವೇ ಹೇಳ್ಕೊಳ್ಳಿ ನೋಡೋಣ. ಸುಮ್ಮನೆ ನಿತ್ಯ ಜೀವ ಅಂತ ಒಂದು ಹೊಡೆದ್ಬಿಟ್ವಿ. ಅಡ್ಡೆಟ್ ಮೇಲೆ ಗುಡ್ಡೆಟು ಅಂತಾರಲ್ಲ ಹಾಗೆ. ಏನದು ನಿತ್ಯ ಜೀವ ಅಂದರೆ? ನಿತ್ಯ ಜೀವ ಅಂದರೆ ಸತ್ತ ಮೇಲೆ ಏನೋ ಸಿಗೋವಂಥದ್ದೇನೋ ಲಾಟ್ರಿ ಅಲ್ಲ. ನಿತ್ಯ ಜೀವ ಅಂದರೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ತಾ ಬದುಕೋದೇ ನಿತ್ಯ ಜೀವ. ಎಷ್ಟು ಅರ್ಥಕೊಂಡಿದ್ದೀವಿ? ಯೇಸು ಕ್ರಿಸ್ತನನ್ನು ಅರಿತುಕೊಂಡಷ್ಟು ಏನು ಅರ್ಥ ಆಗುತ್ತೆ? ಯೇಸು ಕ್ರಿಸ್ತನನ್ನು ಅರಿತುಕೊಂಡಷ್ಟು ದೇವರು ಎಷ್ಟು ಪರಿಶುದ್ಧರು, ಎಷ್ಟು ಮಹಿಮೆ ಉಳ್ಳವರು, ಎಂಥ ತೇಜೋಮಯರು, ಎಷ್ಟು ಕರುಣಾಮಯ, ಎಷ್ಟು ಪ್ರೀತಿ ಸ್ವರೂಪಿ, ಎಷ್ಟು ಒಳ್ಳೆಯವರು ಎಂಬ ಅನುಭವ ನಮ್ಮ ಒಳಗಡೆ ಆಗುತ್ತೆ. ಆಗ ನಾವು ತಗ್ಗಿಸ್ಕೊಂಡು ಅಯ್ಯೋ ನಾನೆಂಥ ಅಶುದ್ಧನು, ಪಾಪಿ, ಅಯೋಗ್ಯನು, ಶಾಪಗ್ರಸ್ತನು, ಎಂಥ ಒಂದು ದುರವಸ್ಥೆಯಲ್ಲಿರುವವನು ದೇವರೇ, ಯೇಸುವೆ ನೀನಿಲ್ಲದೆ ಬಾಳಿಲ್ಲ, ನೀನಿಲ್ಲದೆ ಜೀವನ ಇಲ್ಲ, ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ, ನಿನ್ನ ಮುಖಾಂತರ ಇಲ್ಲದೆ ನನಗೆ ರಕ್ಷಣೆನೇ ಇಲ್ಲ. ಯು ಆರ್ ಮೈ ಓನ್ಲಿ ಗಾಡ್, ಮೈ ಲಾರ್ಡ್, ಮೈ ಸೇವಿಯರ್, ಹ್ಯಾವ್ ಮರ್ಸಿ ಆನ್ ಮೀ, ಮೈ ಲಾರ್ಡ್ ಸೇವ್ ಮೀ ಎಂದು ಅಡ್ಡ ಬೀಳಲಿಕ್ಕಾಗತ್ತೆ.
ಇವತ್ತು ಪ್ರಾರ್ಥನೆ ಮಾಡಿ ಮಾಡಿ ಅಹಂಕಾರಿಗಳಾಗ್ಬಿಟ್ಟಿದ್ದೀವಿ ನಾವು. ನನ್ನ ಬಿಟ್ಟರೆ ಯಾರೂ ಇಲ್ಲ ಬೋಧನೆ ಮಾಡುವವರು, ನನ್ನ ಬಿಟ್ಟರೆ ಯಾರೂ ಇಲ್ಲ ಪ್ರಾರ್ಥನೆ ಮಾಡುವವರು, ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮೆಂಟಾಲಿಟಿ ಬಂದುಬಿಟ್ಟಿದೆ. ಐ ಆಮ್ ಗ್ರೇಟ್, ಐ ಆಮ್ ಸಮಥಿಂಗ್ ಅನ್ನೋದು. ಯಾವಾಗ ಈ ನಿತ್ಯ ಜೀವ ಅಂತ ಏನು ಹೇಳಿದಿರಲ್ವ, ಆ ನಿತ್ಯ ಜೀವದ ಅನುಭವದಲ್ಲಿ ನೀನು ಬದುಕ್ತಾ ಇರೋದಾದರೆ ಈ ಲೋಕದ ಜೀವನ ವೇಸ್ಟು ಅನ್ನೋದು ಅರ್ಥ ಆಗುತ್ತೆ. ಅದೇ ನಿತ್ಯ ಜೀವ ಅಂತ ಹೇಳೋದು. ಇಲ್ಲಾಂದರೆ ಸುಮ್ಮನೆ ಬಾಯಿ ಡೈಲಾಗ್ಗೋಸ್ಕರ ನಿತ್ಯ ಜೀವ. ನಿತ್ಯ ಜೀವದ ಅನುಭವ ಆದಷ್ಟು 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 ಇಹಲೋಕದ ಈ ಜೀವನ ನಮಗೆ ಝೀರೋ ಆಗ್ತಾ ಹೋಗುತ್ತೆ. ಈ ಲೋಕದ ಎಲ್ಲ ಸುಖಗಳು ನಮಗೆ ರಿಜೆಕ್ಟ್ ಮಾಡಲಿಕ್ಕಾಗತ್ತೆ. ಅದೇ ಮೋಶೆ ಹೇಳಿದ್ದು, ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ. ಈಜಿಪ್ಟ್ ಅಂದರೆ ಏನು? ಲೋಕ. ಈಜಿಪ್ಟ್ ಅಂದರೆ ಲೋಕವನ್ನು ಸೂಚಿಸ್ತದೆ. ಪ್ರಪಂಚ, ಲೋಕದ ಎಲ್ಲ ಸುಖಭೋಗಗಳು ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ. ನೋಡಿ, ಅಂದು ಈಜಿಪ್ಟಿನಲ್ಲಿದ್ದಂಥ ಐಶ್ವರ್ಯ ಪ್ರಪಂಚದಲ್ಲಿ ಎಲ್ಲೂ ಇರಲಿಲ್ಲ. ಮೋಶೆ ಕಾಲದಲ್ಲಿ ಸಮೃದ್ಧಿಯಿಂದ ಕೂಡಿದ ಶ್ರೀಮಂತ ದೇಶವಾಗಿತ್ತು ಈಜಿಪ್ಟ್ ದೇಶ. ಈಜಿಪ್ಟ್ ದೇಶದ ವೈಭವ ಈಗಲೂ ಕೂಡ ಇದೆ. ಎಲ್ಲಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಜಿಪ್ಟಿಗೆ ಹೋಗ್ತೀವಿ, ಈಜಿಪ್ಟ್ ನೋಡ್ಕೊಂಡು ಬರಲಿಕ್ಕೆ ಅಲ್ವಾ? ಹೋಗಿ ಬನ್ನಿ, ಎಲ್ಲಾದರೂ ಹೋಗಿ, ನಿಮ್ಮಿಷ್ಟ, ನಿಮ್ಮ ದುಡ್ಡು. ಆದರೆ ಸ್ವರ್ಗಕ್ಕೆ ಹೋಗಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆ ಅನುಭವಿಸುವುದು ದೊಡ್ಡ ಭಾಗ್ಯ. ಇದು ನಮಗೇನಾದ್ರು ಫೀಲ್ ಆಗ್ತಾ ಇದೆಯಾ? ನಾವು ಪ್ರೇಯರಲ್ಲಿರೋರಿಗೆ ನಮಗೆ ಯಾರು ಏನು ಹೇಳಬಾರ್ದು, ನಮಗೆ ತೊಂದರೆ ಆಗಬಾರ್ದು, ನಮಗೆ ಯಾರು ಇನ್ಸಲ್ಟ್ ಮಾಡಬಾರ್ದು, ನಮಗೆ ಯಾರು ಅವಮಾನ ಮಾಡಬಾರ್ದು, ನಮಗೆ ಯಾರು ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ಟರೆ ನಮಗೆ ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ, ಕೋಪ ಬರುತ್ತೆ, ಏನೇನೋ ಮಾಡ್ತೀವಿ, ಪ್ರೇಯರ್ನೇ ಬಿಟ್ಬಿಡ್ತೀವಿ, ದೇವರೇ ಇಲ್ಲ ಅಂತ ಹೇಳಿಬಿಡ್ತೀವಿ. ಆದರೆ ನಮಗೆ ಯಾಕೆ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಇದು ದೊಡ್ಡ ಭಾಗ್ಯ? ಯಾಕೆ ಅಂದರೆ ನಮಗೆ ವಿಶ್ವಾಸ ಅನ್ನೋದಿಲ್ಲ. ನಮ್ಮ ವಿಶ್ವಾಸ ಎಲ್ಲ ಬರೀ ಲೋಕದ್ದೇ, ಲೋಕಮಯ, ಅನ್ಯರ ವಿಶ್ವಾಸ. ಅನ್ಯರು ಹೇಳ್ತಾರೆ ನಾವು ಅಲ್ಲಿ ಹೋಗಿ ಅದು ಮಾಡಿದ್ರೆ ನಮಗಿದು ಸಿಗುತ್ತೆ ಅಂತ. ಅವ್ರು ಅಲ್ಲೇನೋ ಹೋಗ್ತಾರೆ, ಅವ್ರೇನೋ ಮಂತ್ರಿಸಿ ಕೊಡ್ತಾರೆ, ಅವರೇನೋ ಕಟ್ಕೊಳ್ತಾರೆ, ಅವ್ರಿಗೇನೋ ಲಾಟ್ರಿ ಹೊಡ್ತಾರೆ, ಮಾರನೇ ದಿವಸ ಕಾರ್ ಬಂದುಬಿಡುತ್ತೆ ಮನೆಗೆ. ಇವತ್ತು ಕ್ರೈಸ್ತ ಸಭೆಗಳಲ್ಲೂ ಅದು ನಡೀತಾ ಇದೆ. ಎಲ್ಲೋ ಧ್ಯಾನಕ್ಕೆ ಪ್ರಾರ್ಥನೆಗೆ ಅಂತ ಹೋಗ್ತಾರೆ, ಅಲ್ಲಿರ್ತಕ್ಕಂಥ ಬ್ರದರೋ ಫಾದರೋ ಪಾಸ್ಟರೋ ಯಾರೋ ಒಬ್ಬರು ಏನೋ ಮಂತ್ರಿಸಿ ಕೊಡ್ತಾರೆ, ಇದನ್ನು ಇಟ್ಕೊಳ್ಳಿ, ಇದನ್ನು ಕಟ್ಕೊಳ್ಳಿ, ಇಷ್ಟು ರೂಪಾಯಿ ಆಗುತ್ತೆ, ಇಷ್ಟು ಕೊಟ್ಟರೆ ಸಾಕು, ಅದು ನಮಗೆ ಕೊಡೋದು ಬೇಡ, ಅಲ್ಲಿ ಕೊಟ್ಟರು ಕೌಂಟ್ರಲ್ಲಿ ಕೊಡಿ, ನೀವು ಎತ್ಕೊಂಡು ಹೋಗಿ ಇದನ್ನು 3 ದಿವಸ ಮಾಡಿ 6 ದಿವಸ ಮಾಡಿ ನಿಮಗೆ ಕಾರ್ ಬಂದುಬಿಡುತ್ತೆ, ಮನೆ ಬಂದುಬಿಡುತ್ತೆ, ಸೈಟ್ ಬಂದುಬಿಡುತ್ತೆ. ಬರೋದಿಲ್ಲ ಅಂತ ಅಲ್ಲ, ಬರುತ್ತೆ. ಬಂದಿದ್ದಕ್ಕೆ ತಾನೇ ಜನ ಜಾಸ್ತಿ ಹೋಗ್ತಾರೆ. ಇವ್ರಿಗೆ ಬಂದಮೇಲೆ ಪಕ್ಕದವ್ರಿಗೆ ಹೇಳ್ತಾರೆ, ಪಕ್ಕದವ್ರಿಗೆ ಬಂದಮೇಲೆ ಪಕ್ಕದವ್ರಿಗೆ ಹೇಳ್ತಾರೆ, ಹಾಗೆ ಜನ ಜಾಸ್ತಿ ಹೀಗೆ ಹೋಗ್ತಾ ಇರ್ತಾರೆ. ವಿನಾಶದ ದಾರಿಯಲ್ಲಿ ಹೋಗೋರು ಹೆಚ್ಚಾಗಿರ್ತಾರೆ. ಯೇಸು ಸ್ವಾಮಿ ಏನು ಹೇಳ್ತಾರೆ? ಅಳಿದು ಹೋಗುವ ರೊಟ್ಟಿಗಾಗಿ ಬರಬೇಡಿ ಹತ್ತಿರ ಅಂತ ಹೇಳ್ತಾರೆ. ನೀವು ಯಾಕೆ ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿದ್ದೀರಿ? ಅಳಿದು ಹೋಗುವ ರೊಟ್ಟಿ ಸಿಗುತ್ತೆ ಅಂತ. ನಿನ್ನೆ ಹೊಟ್ಟೆ ತುಂಬ ರೊಟ್ಟಿ ಸಿಕ್ತು, ಇವತ್ತು ರೊಟ್ಟಿಗೋಸ್ಕರ ಬಂದಿದ್ದೀರಿ. ಅಳಿದು ಹೋಗುವ ಆಹಾರಕ್ಕಾಗಿ ಬರಬೇಡಿ, ಉಳಿಯುವ ಮತ್ತು ನಿತ್ಯ ಜೀವ ಕೊಡುವಂಥ ಆಹಾರಕ್ಕಾಗಿ ಬನ್ನಿ ಅಂತ ಹೇಳ್ತಾರೆ. ನಿತ್ಯ ಜೀವ ಕೊಡುವ ಆಹಾರ ಯಾವುದು? ನಿತ್ಯ ಜೀವ ಕೊಡುವಂಥ ಆಹಾರ ಯೇಸು ಸ್ವಾಮಿ. ನಿತ್ಯ ಜೀವದ ಆಹಾರ ಶುಭ ಸಂದೇಶ. ಈ ಶುಭ ಸಂದೇಶದ ಮುಖಾಂತರ ನಮಗೆ ಆಗುವ ಅನುಭವ ಏನು ಗೊತ್ತಾ? ಯೇಸು ಕ್ರಿಸ್ತನ ಅನುಭವ ಆಗುತ್ತೆ. ನಮ್ಮಲ್ಲಿ ವಿಶ್ವಾಸ ವೃದ್ಧಿ ಆಗುತ್ತೆ. ನಮ್ಮಲ್ಲಿ ವಿಶ್ವಾಸ ವೃದ್ಧಿ ಆದಷ್ಟು ನಾವು ಹೆಚ್ಚಾಗಿ ಆ ದೇವರನ್ನ ಆರಾಧಿಸ್ತಾ ಬದುಕ್ಬೋದು, ದೇವರ ಸಂಬಂಧದಲ್ಲಿ ಬದುಕ್ಬೋದು, ದೇವರ ಅನುರೂಪಿಗಳಾಗಿ ಬದುಕ್ಬೋದು. ನಮ್ಮಲ್ಲಿರ್ತಕ್ಕಂಥ ಪಾಪ ಸ್ವಭಾವ ಹೋಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಈ ದ್ವೇಷ, ಹೊಟ್ಟೆ ಕಿಚ್ಚು, ಮೂಢನಂಬಿಕೆ, ಅವಿಶ್ವಾಸ, ಸ್ವಾರ್ಥ, ಎಲ್ಲ ಥರದ ದುರಿಚ್ಛೆಗಳು ಇದು ಹೋಗುತ್ತೆ. ದೇವರ ಸ್ವಭಾವ ನಮ್ಮೊಳಗಡೆ ಬರುತ್ತೆ. ದಟ್ ಈಸ್ ದ ಪವರ್ ಆಫ್ ದ ಗಾಸ್ಪಲ್. ದಟ್ ಈಸ್ ದ ಪವರ್ ಆಫ್ ಫೇತ್. ವಿಶ್ವಾಸದಿಂದ ಇದು ನಮ್ಮಲ್ಲಿ ಬರುತ್ತೆ. ಬಂದಾಗ ನಮ್ಮ ಲಕ್ಷ್ಯ ಯಾವ ಕಡೆಗೆ ಹೋಗುತ್ತೆ? ಸ್ವರ್ಗದ ಕಡೆಗೆ ಹೋಗುತ್ತೆ. ನಮ್ಮ ಲಕ್ಷ್ಯ ಯಾವ ಕಡೆಗೆ ಹೋಗುತ್ತೆ? ಸ್ವರ್ಗದ ಕಡೆಗೆ. ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆಯೇ ಅವನ ಮನಸ್ಸು ನಾಟಿತ್ತು. ನಮ್ಮ ಮನಸ್ಸು ಯಾವುದ್ರ ಮೇಲೆ ನಾಟಿದೆ? ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆ ನಮ್ಮ ಮನಸ್ಸು ನಾಟಿದೆಯಾ ನಿಜವಾಗ್ಲೂ? ಅದಕ್ಕೆ ನಾನು ಕೇಳಿದ್ದು, ದೇವರಿಂದ ದೊರಕಲಿರುವ ಪ್ರತಿಫಲದ ಬಗ್ಗೆ ನಮಗೆ ನಾಲೆಡ್ಜ್ ಬೇಕಲ್ವಾ? ಈ ನಾಲೆಡ್ಜ್ ಎಲ್ಲಿಂದ ಬರುತ್ತೆ? ನಾಲೆಡ್ಜ್ ಇಲ್ಲದೆ ವಿಶ್ವಾಸ ಇಡ್ಲಿಕ್ಕಾಗಲ್ಲ. ನಾಲೆಡ್ಜ್ ಇಲ್ಲದೆ ವಿಶ್ವಾಸ ಇಟ್ಟು ಆ ರಿಸಲ್ಟ್ ತರಲಿಕ್ಕಾಗಲ್ಲ. ಈಗ ಒಬ್ಬರು ಡಾಕ್ಟ್ರ್ ಆಗಬೇಕಾದ್ರೆ, ಡಾಕ್ಟ್ರ್ ಆಗಬೇಕು ಅಂತ ಆಸೆ ಒಬ್ಬನಿಗೆ, ಇಂಜಿನಿಯರ್ ಆಗಬೇಕು ಅಂತ ಒಬ್ಬನಿಗೆ ಆಸೆ. ಮನೇಲಿ ಕೂತ್ಕೊಂಡ್ರೆ ಡಾಕ್ಟ್ರ್ ಆಗ್ಲಿಕ್ಕೆ ಆಗಲ್ಲ, ಇಂಜಿನಿಯರ್ ಆಗ್ಲಿಕ್ಕೆ ಆಗೋದಿಲ್ಲ.
ಯು ಶುಡ್ ಗೆಟ್ ದ ನಾಲೆಡ್ಜ್ ಬೇಕು. ಅದಕ್ಕೆ ಸ್ಕೂಲಿಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡೋದು. ಇದರಿಂದ ನಿಮಗೇನು ಸಿಗುತ್ತೆ? ಶಾಲೆ ಕಾಲೇಜ್ ನಿಮಗೆ ಕೊಡೋದು ನಾಲೆಡ್ಜ್ ಕೊಡುತ್ತೆ. ನಿಮ್ಮನ್ನು ಅಲ್ಲಿ ಡಾಕ್ಟ್ರನ್ನಾಗಿ ಯಾರೂ ಮಾಡೋದಿಲ್ಲ. ನೀವು ನಾಲೆಡ್ಜ್ ತೆಗೆದುಕೊಂಡು ಹೋಗುವಾಗ ಥ್ರೂ ದ್ಯಾಟ್ ಯು ವಿಲ್ ಗೆಟ್ ದ ಕಾನ್ಫಿಡೆನ್ಸ್, ಯು ವಿಲ್ ಗೆಟ್ ದ ಫೇತ್. ಈಗ ಸರ್ಜರಿ ಮಾಡಬೇಕು, ಒಬ್ಬ ಸರ್ಜನ್ ಆಗಬೇಕು. ಆ ಸರ್ಜನ್ ಆಗಲಿಕ್ಕೆ ಬೇಕಾದಂಥ ನಾಲೆಡ್ಜ್ ಅವನಿಗೆ ಸಿಗುತ್ತೆ. ಆ ನಾಲೆಡ್ಜಿಂದ ಅವನಿಗೆ ನಾನು ಸರ್ಜರಿ ಮಾಡಬಲ್ಲೆ ಎಂಬ ಒಂದು ವಿಶ್ವಾಸ ಅವನಿಗೆ ಬರುತ್ತೆ. ಅವನು ಸರ್ಜರಿ ಮಾಡ್ತಾನೆ, ಕೊಯ್ತಾನೆ, ಪೇಷಂಟ್ ಸಾಯಲ್ಲ. ಸರ್ಜರಿ ಮಾಡಿ ಅವನನ್ನು ಬದುಕಿಸ್ತಾನೆ. ಅದೇ ರೀತಿಯಲ್ಲಿ ಈಗ ಒಬ್ಬ ಮೆಕ್ಯಾನಿಕ್ಕು, ಯಾವುದೇ ಮೆಕ್ಯಾನಿಕ್ ತಗೊಳ್ಳಿ, ಟಿ ವಿ ಮೆಕ್ಯಾನಿಕ್, ವಾಷಿಂಗ್ ಮಿಷಿನ್ ಮೆಕ್ಯಾನಿಕ್ ತೊಗೊಳ್ಳಿ, ಮೊಬೈಲ್ ಮೆಕ್ಯಾನಿಕ್ ತೊಗೊಳ್ಳಿ, ಯಾರನ್ನೇ ತೆಗೆದುಕೊಳ್ಳಿ, ನೀವೊಂದು ಐಟಮ್ ಅವ್ರಿಗೆ ತಗೊಂಡು ಕೊಟ್ಟು ಇದು ಹಾಳಾಗಿದೆ ಅಂತ ಹೇಳುವಾಗ ಅವ್ರೇನು ಮಾಡ್ತಾರೆ? ನಮ್ಮ ಕಣ್ಮುಂದೆ ಎಲ್ಲ ಬಿಚ್ಚಿ ಪೀಸ್ ಮಾಡುತ್ತಾರೆ. ನಮಗೇನು ಅನ್ಸುತ್ತೋ, ಅಯ್ಯೋ ಎಲ್ಲ ಹಾಳು ಮಾಡ್ತಾ ಇದ್ದಾರಲ್ಲ, ಇದು ಸರಿ ಆಗುತ್ತೋ ಇಲ್ವೋ, ಈ ಥರ ಎಲ್ಲ ಬಿಚ್ಚಿ ಬಿಟ್ಟಿದ್ದಾರಲ್ಲ ಅಂತ ಟಕ್ 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 ಅಂತ ಎಳಿತಾರೆ. ನಮಗೆ ಸ್ವಲ್ಪ ಭಯ ಆಗುತ್ತೆ, ಯಾಕಂದ್ರೆ ನಮಗೆ ನಾಲೆಡ್ಜ್ ಇಲ್ಲ, ನಮಗೆ ಫೇತ್ ಇಲ್ಲ. ಆದರೆ ಅವನಿಗೆ ನಾಲೆಡ್ಜ್ ಇರೋದ್ರಿಂದ ಅವನಿಗೆ ಫೇತ್ ಇದೆ. ಮೊದಲು ಹೇಗಿತ್ತೋ ಅದೇ ಥರನೇ ರಿಸ್ಟೋರ್ ಮಾಡಿ, ರಿಪೇರಿ ಮಾಡಿ ಅವನ ಕೈ ಕೊಟ್ಟು ಕಾಸು ಎಣಿಸ್ಕೊತೀನಿ ಅಂತ ಅವನಿಗೊಂದು ನಂಬಿಕೆ ಇದೆ. ಆದ್ದರಿಂದನೇ ಅವನು ಕೈ ಹಾಕ್ತಾನೆ. ಅವನಿಗೆ ಎಲ್ಲಿಂದ ಬಂತು ನಾಲೆಡ್ಜ್? ಮನೇಲಿ ಕೂತ್ಕೊಂಡು ನಿದ್ದೆ ಮಾಡಿದಾಗ ಬಂತಾ? ತನ್ನಷ್ಟಕ್ಕೆ ತಾನೇ ನಾಲೆಡ್ಜ್ ಏನಾದರೂ ಪ್ರಕಟವಾಯ್ತಾ? ಇಲ್ಲ. ಅವನು ಕಲ್ತ, ಅವನು ಶಾಲೆಗೆ ಹೋದ, ಕಾಸು ಕೊಟ್ಟ, ಕಲ್ತ, ನಾಲೆಡ್ಜ್ ಬಂತು. ಅದರಿಂದ ಅವನಿಗೊಂದು ವಿಶ್ವಾಸ ಬಂತು. ಅದೇ ರೀತಿಯಲ್ಲಿ ದೇವರ ವಾಕ್ಯ ಆಲಿಸೋದ್ರಿಂದ ನಮಗೇನು ಬರುತ್ತೆ? ಡಿವೈನ್ ನಾಲೆಡ್ಜ್ ಬರುತ್ತೆ, ದೈವ ಜ್ಞಾನ ಬರುತ್ತೆ. ಆ ದೈವ ಜ್ಞಾನದ ಮುಖಾಂತರ ವಿಶ್ವಾಸ ನಮ್ಮಲ್ಲಿ ಬರುತ್ತೆ. ಈ ವಿಶ್ವಾಸ ಅನ್ನೋದು ನಮ್ಮಲ್ಲಿ ಬಂದಾಗ ನಮ್ಮ ಲೈಫನ್ನು ನಾವು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾಲೆಡ್ಜ್ ಇಲ್ಲ, ದೈವ ಜ್ಞಾನ ಇಲ್ಲ. ದೈವ ಜ್ಞಾನ ಇಲ್ಲದೆ ಇರೋದ್ರಿಂದ ಏನಿಲ್ಲ? ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲದಿದ್ದ ಮೇಲೆ ನಾವು ಹೇಗೆ ಕ್ರಿಸ್ತನಿಗಾಗಿ ಬದುಕಲಿಕ್ಕಾಗುತ್ತೆ? ಈ ಅಳಿದು ಹೋಗುವ ದೇಹಕ್ಕಾಗಿ ಬದುಕ್ಬೋದು, ಶರೀರವನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ಬದುಕ್ಬೋದು, ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಬದುಕಲಿಕ್ಕೆ ನಿಮಗೆ ನಾಲೆಡ್ಜ್ ಏನು ಬೇಕಾಗಿಲ್ಲ, ವಿಶ್ವಾಸ ಏನು ಬೇಕಾಗಿಲ್ಲ. ಇವತ್ತು ಕ್ರೈಸ್ತರಾದ ನಾವು ಯಾರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಬದುಕ್ತಾ ಇದ್ದೀವಿ? ಶರೀರ ತೃಪ್ತಿಪಡಿಸ್ಲಿಕ್ಕೂ, ಮನುಷ್ಯರನ್ನ, ಲೋಕವನ್ನು ಮೆಚ್ಚಿಸ್ಲಿಕ್ಕೂ, ಲೋಕದ ಮೆಚ್ಚುಗೆ ಪಡ್ಕೊಳ್ಳಿಕ್ಕೂ ನಾವು ಬದುಕ್ತಾ ಇದ್ದೀವಿ. ಅಂದರೆ ಯಾವ ರೀತಿ ವಿಶ್ವಾಸಿಗಳು ನಾವು? ಪೌಲ್ರು ಹೇಳ್ತಾರೆ, ಇಲ್ಲಾದರೂ ಸರಿ, ಅಲ್ಲಾದರೂ ಸರಿ, ಎಲ್ಲಾದರೂ ಸರಿ, ಪ್ರಭುವಿಗೆ ಮೆಚ್ಚುಗೆ ಆಗುವಂತೆ ಬದುಕುವುದೊಂದೇ ನಮ್ಮ ಗುರಿ. ಇಷ್ಟೇ ಸಿಂಪಲ್. ಇದು ಬರೋದು ಎಲ್ಲಿಂದ? ಇದು ನಿನ್ನೊಳಗಡೆ ವಿಶ್ವಾಸ ಇದ್ದರೆ ಮಾತ್ರನೇ ಸಾಧ್ಯ ಸಹೋದರ. ಇಲ್ಲಿದ್ದರೆ ಸುಮ್ಮನೆ ಡೈಲಾಗ್ ಹೇಳ್ಬೋದು ಅಷ್ಟೇ. ಮೈಕ್ ಹಿಡ್ಕೊಂಡು ಡೈಲಾಗ್ ಹೇಳೋದು ತುಂಬ ಸುಲಭ. ನಂತರ ಏನಂತ? ಇಲ್ಲಾದರೂ ಸರಿ, ಅಲ್ಲಾದರೂ ಸರಿ, ಎಲ್ಲಾದರೂ ಸರಿ, ಪ್ರಭುವಿಗೆ ಮೆಚ್ಚುಗೆ ಆಗುವಂತೆ ಬದುಕಬೇಕು, ಇದೊಂದೇ ನಮ್ಮ ಗುರಿ. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. 3 ಹಾಲೆಲುಯ್ಯ ಹೇಳಿದರೆ ಏನೋ ಸಿಕ್ಬಿಡುತ್ತಾ? ಕೆಲವರು ಹೇಳ್ತಾರಲ್ಲ 3 ಹಾಲೆಲುಯ್ಯ ಹೇಳಿ ಅಂತ. 3 ಇಲ್ಲ, 6 ಇಲ್ಲ, ಏನಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮ್ಮ ಗುರಿ ಆಗಿದೆ ಇವತ್ತು. 2 ಕೊರಿಂಥ 5:9 ಅಲ್ವಾ? 2 ಕೊರಿಂಥಿಯನ್ಸ್ ಇಲ್ಲಾದರೂ ಸರಿ, ಅಲ್ಲಾದರೂ ಸರಿ, ಪ್ರಭು ಮೆಚ್ಚುವಂತೆ ಬಾಳುವುದೊಂದೇ ನಮ್ಮ ಗುರಿ. ನಾವೆಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ಮೊಣಕಾಲೂರಿ ನಿಲ್ಲಲೇಬೇಕು. ಇದು ನಮಗೆ ತಲೆನಲ್ಲೇ ಇಲ್ಲ ಇವತ್ತು. ಪ್ರತಿಯೊಬ್ಬನು ಹೇಳಿ ನೋಡೋಣ, ಪ್ರತಿಯೊಬ್ಬನು all of us, every single one of us must appear before the judgment seat of Christ. Be careful. Do not be deceived by false prophets and false teachings and false retreats and false prayer and false gospels and false Christ. ಎಚ್ಚರವಾಗಿರಿ, ವಂಚನೆಗೊಳಗಾಗಬೇಡಿ. ತಪ್ಪಾದ ಬೋಧನೆ, ಬೋಧಕರು, ಶುಭ ಸಂದೇಶ, ತಪ್ಪಾದ ಕ್ರಿಸ್ತ, ತಪ್ಪಾದ ಧ್ಯಾನಗಳು, ತಪ್ಪಾದ ಬೋಧನೆಗಳು, ತಪ್ಪಾದ ಪ್ರಾರ್ಥನೆಗಳಿಂದ ವಂಚಿತರಾಗಬೇಡಿ. ಎಚ್ಚೆತ್ಕೊಳ್ಳಿ ಅಂದ್ರೇನು? ಬೈಬಲ್ ಓದಿ, ಬೇರೆ ಏನೂ ಇಲ್ಲ ನಿಮಗೆ ಹೇಳಲಿಕ್ಕೆ. ಇಷ್ಟೇ ಮಾಡಿ. ಸ್ಟಾರ್ಟ್ ರೀಡಿಂಗ್ ಬೈಬಲ್, ನ್ಯೂ ಟೆಸ್ಟಿಮೆಂಟ್, ಹೊಸ ಒಡಂಬಡಿಕೆಯನ್ನು ತೆಗೆದುಕೊಂಡು ಓದಿ. 1 ಅಲ್ಲ 2 ಅಲ್ಲ 3 ಸರಿ ಓದಿ. ಕುಟುಂಬ ಸಮೇತವಾಗಿ ಕುತ್ಕೊಂಡು, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಮಕ್ಕಳು ಯಾರೆಲ್ಲ ಇದಿರೋ ಮನೆಯವರೆಲ್ಲ ಕುತ್ಕೊಂಡು ಡೈಲಿ 1 ಗಂಟೆ ಬೈಬಲ್ ಓದಿ. ಜ್ಞಾನ ಬರುತ್ತೆ. ಅದು ಬಂದಷ್ಟು ನಿಮ್ಮಲ್ಲಿ ಫೇತ್ ಬರುತ್ತೆ.
ಆಗ ಲೋಕದಿಂದ ಬೇರ್ಪಡ್ತೀರಿ. ದೇವರು ಯಾರು ಅಂತ ಗೊತ್ತಾಗುತ್ತೆ. ನಾನು ಎಷ್ಟು ಅಯೋಗ್ಯ ಅಂತ ಆವಾಗ ನಮ್ಗೆ ಮನ ಪರಿವರ್ತನೆ ಹೊಂದ್ಕೊಳ್ಳಿಕ್ಕಾಗುತ್ತೆ, ದೇವ್ರ ಕಡೆಗೆ ತಿರುಗಲಿಕ್ಕಾಗತ್ತೆ, ಸತ್ಯದ ಅರಿವು ನಮಗೆ ಸಿಗುತ್ತೆ. ಇವತ್ತಿದು ನಮಗೆ ಬೇಕು. ವಾಕ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ವೆದರ್ ವಿ ಆರ್ ಅಟ್ ಹೋಮ್ ಆರ್ ಅವೇ, ವಿ ಮಸ್ಟ್ ಮೇಕ್ ಇಟ್ ಆರ್ ಏಮ್ ಟು ಪ್ಲೀಸ್ ಹಿಮ್. ನಮ್ಮ ಗುರಿ ಇಲ್ಲಾದರೂ ಅಷ್ಟೇ, ಅಲ್ಲಾದರೂ ಅಷ್ಟೇ, ಏನೇ ಆದರೂ ಅಷ್ಟೇ, ಅರಮನೆಯಲ್ಲಿದ್ದರೂ ಅಷ್ಟೇ, ಸೆರೆಮನೆಯಲ್ಲಿದ್ದರೂ ಅಷ್ಟೇ, ಮನೆ ಒಳಗಡೆ ಇದ್ದರೂ ಅಷ್ಟೇ, ಮನೆ ಹೊರಗಡೆ ಇದ್ದರೂ ಅಷ್ಟೇ, ಸ್ವರ್ಗದಲ್ಲಿದ್ದರೂ ಅಷ್ಟೇ, ಭೂಮಿಯಲ್ಲಿದ್ದರೂ ಅಷ್ಟೇ, ಈ ದೇಹದಲ್ಲಿ ಬದುಕಿದ್ರೂ ಅಷ್ಟೇ, ಈ ದೇಹ ಬಿಟ್ಟು ಇನ್ನೊಂದು ಕಡೆ ಹೋದರೂ ಅಷ್ಟೇ, ಎಲ್ಲಾದರೂ ಸರಿ ಪ್ರಭು ಮೆಚ್ಚುವಂತೆ ಬದುಕಬೇಕು, ಅಷ್ಟೇ ನಮ್ಮ ಗುರಿ. At any cost, our aim is to please the Lord Jesus Christ, because He is our Lord. ಕಾರಣ ಏನು? ಕಾರಣ ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ. ಅನ್ಯಾಯ ಇಲ್ಲ ದೇವರಲ್ಲಿ. ಅರ್ಥ ಆಗ್ತಿದೆಯಾ? ನೋ ಬಕೆಟ್ ಬಿಸ್ನೆಸ್ ಇನ್ ಫ್ರಂಟ್ ಆಫ್ ಜೀಸಸ್, ನೋ ಬಕೆಟ್ ಬಿಸ್ನೆಸ್ ಇನ್ ಫ್ರಂಟ್ ಆಫ್ ದ ಜಡ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಆ ನ್ಯಾಯ ಪೀಠದ ಮುಂದೆ ನಿಮ್ಮ ಬಕೆಟ್ ಬಿಸ್ನೆಸ್ ನಡೆಯಲ್ಲ. ಇವತ್ತು ಕರಿಸ್ಮ್ಯಾಟಿಕಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಬಕೆಟ್ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಬಕೆಟ್ ಬಿಸ್ನೆಸ್ ಅಂದ್ರೇನು? ಒಂದು ರೀತಿ ಗುಲಾಮ್ತನದಲ್ಲಿ ಎಲ್ಲದಕ್ಕೂ ಎಸ್ ಹೇಳ್ಕೊಂಡು ಹೋಗ್ತಾ ಇರೋದೆ. ನೀವು ಸರಿ ಸರಿ ಬ್ರದರ್ ನಾವಿದ್ದೀವಿ ಬ್ರದರ್, ಸರಿ ಫಾದರ್ ನೀವೇ ಸರಿ ಫಾದರ್, ನಾವಿದ್ದೀವಿ ಫಾದರ್ ನಿಮ್ಮಷ್ಟು ಯಾರೂ ಇಲ್ಲ ಬ್ರದರ್, ನಿಮ್ಮಷ್ಟು ಚೆನ್ನಾಗಿ ಯಾರೂ ಇಲ್ಲ ಪಾಸ್ಟರ್, ನಿಮ್ಮದೇ ಸರಿ ಪಾಸ್ಟರ್, ನಿಮ್ಮಷ್ಟು ಒಳ್ಳೆ ಪಾಸ್ಟರ್ ಯಾರೂ ಇಲ್ಲ, ನೀವೇ ಪರ್ಫೆಕ್ಟ್ ಆದ ಪಾಸ್ಟರ್, ಪ್ರಾಫಿಟ್. ಇದನ್ನೇ ಹೇಳಿ ಇಷ್ಟೆಲ್ಲ ನೀವು ಅವ್ರನ್ನ ಹೊಗಳಿ ಮೇಲೆ ಕೇರಿಸಿದ್ರೆ ನಿಮಗೇನು ಕೊಡ್ಬೋದು? ಒಂದು ಮೈಕ್ ಕೊಡ್ಬೋದು ಅಷ್ಟೇ. ಬಾಪ ಇಲ್ಲಿ ಹಿಡ್ಕೊ ಒಂದು ಹಾಡು ಹೇಳು ಅಂತ, ಇಲ್ಲ 4 ವಾಕ್ಯ ಹೇಳು ಅಂತ. ಈ ಮೈಕಿಗೋಸ್ಕರ ನೀನು ಇಷ್ಟೆಲ್ಲ ಬಕೆಟ್ ಹಿಡಿಯೋದ್ರ ಬದಲು ಕಷ್ಟಪಟ್ಟು ಕೂಲಿ ಕೆಲಸ ಮಾಡು, ಒಂದು ಮೈಕ್ ತಗೋ. 2,500-3 ಸಾವಿರ ರೂಪಾಯಿಗೆಲ್ಲ ಮೈಕ್ ಸಿಗುತ್ತೆ. ಅದು ಮೈಕ್ ಹಿಡ್ಕೊಂಡು ಯೂಟ್ಯೂಬಲ್ಲೇ ಹಾಕ್ಕೊಂಡು ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ಒಂದು ಹಾಡು ಹೇಳ್ತೀವೋ ಬೋಧನೆ ಮಾಡ್ತೀವೋ ಮಾಡು. ಯಾಕೆ ಈ ಬಕೆಟ್ ಬಿಸ್ನೆಸ್ ಮಾಡ್ಕೊಂಡು ಹಾಳಾಗಿ ಹೋಗ್ಬೇಕು? ಮತ್ತು ಎಷ್ಟೋ ಜನ ಆ ರೀತಿಯಲ್ಲಿ ಹೋಗ್ತಾಯಿದ್ದೀವಿ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಯಾರಿಗಾದರೂ ಉಪಯೋಗ ಆಗುತ್ತೆ ಯಾವುದಾದ್ರೂ ರೀತಿಯಲ್ಲಿ. ನಿಮ್ಮಲ್ಲಿ ಯಾರಿಗಾದರೂ ಉಪಯೋಗ ಆಗ್ಬೋದು, ಇಲ್ಲ ವೆಬ್ಎಕ್ಸಲ್ಲಿರೋ ಯಾರಿಗಾದರೂ ಉಪಯೋಗ ಆಗ್ಬೋದು, ಇಲ್ಲ ಯೂಟ್ಯೂಬಲ್ಲ ಫೇಸ್ಬುಕ್ಕಲ್ಲ ಬರ್ತಾರಲ್ಲ ಅಭಿಮಾನಿಗಳು, ವಿಶ್ವಾಸಿಗಳು, ಭಕ್ತಾದಿಗಳು, ಅವರಲ್ಲಿ ಯಾರಿಗಾದರೂ ಉಪಯೋಗ ಆಗ್ಬೋದು. ಹೇಗಾದರೂ ರಕ್ಷಣೆ ಪಡ್ಕೊಳ್ಳಿ, ನಿತ್ಯ ಜೀವ ಪಡ್ಕೊಳ್ಳಿ, ಆತ್ಮನಷ್ಟ ಆಗಬಾರ್ದು ಅಷ್ಟೇ ಉದ್ದೇಶ. ಬೇರೇನು ಇದ್ರ ಉದ್ದೇಶ ಏನೂ ಇಲ್ಲ. ಜನರೆಲ್ಲ ನಮ್ಮ ಹತ್ರ ಬರಬೇಕು ಅನ್ನೋದು ಉದ್ದೇಶ ಅಲ್ಲ. ಜನ ಎಲ್ಲೂ ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅನ್ನೋ ಉದ್ದೇಶ ಅಲ್ಲ. ಜನರೆಲ್ಲರೂ ಯೇಸುವನ್ನು ಕಂಡ್ಕೋಬೇಕು, ನಿತ್ಯವಾದ ರಕ್ಷಕನನ್ನು ಕಂಡ್ಕೋಬೇಕು. ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ರಕ್ಷಣೆ ಪಡೆದುಕೊಳ್ಳಬೇಕೆಂಬುದೇ ದೇವರ ಚಿತ್ತ. ಅದು ನೆರವೇರಬೇಕು. ಅದಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇರೋದು. ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ನಷ್ಟಪಟ್ಟು ಹೋಗಬಾರ್ದು. ನಾವೆಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರತಿಫಲ ಇದೆ ದೇವರಲ್ಲಿ. ದೇವರು ಪಕ್ಷಪಾತಿ ಅಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇಹಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಈ ಲೋಕದಲ್ಲಿದ್ದರೂ ಲೋಕಕ್ಕೆ ಸೇರಿದವರಲ್ಲ. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಎಲ್ಲಿ ಬದುಕ್ತಾ ಇದ್ದೀವಿ? ಸ್ವರ್ಗದಲ್ಲಿ ಬದುಕ್ತಾ ಇಲ್ಲ, ಲೋಕದಲ್ಲಿ ಬದುಕ್ತಾ ಇದ್ದೀವಿ. ಬೈಬಲ್ ಹೇಳುತ್ತೆ 1 ಯೋವನ 5:19, ಇಡೀ ಲೋಕ ಕೇಡಿಗನ ವಶದಲ್ಲಿ ಇದ್ದೇ. ಪಿಶಾಚಿಯ ವಶದಲ್ಲಿದೆ ಲೋಕ. ಪಿಶಾಚಿಯ ವಶದಲ್ಲಿರುವ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದರೆ ನಾವು ದೇವರಿಗೆ ಸೇರಿದವರು ಅಂತ ಹೇಳುತ್ತೆ. ಕೇಡಿಗನ ವಶಕ್ಕೆ ನಾವು ಸಿಕ್ಕಾಕೊಳ್ಳೋದಿಲ್ಲ, ಆದರೆ ಲೋಕ ಕೇಡಿಗನ ವಶದಲ್ಲಿದೆ. ಕೇಡಿಗನ ವಶದಲ್ಲಿರುವ ಈ ಲೋಕದಲ್ಲಿ ನಾನು ಮತ್ತು ನೀವು ಕ್ರೈಸ್ತ ವಿಶ್ವಾಸಿಗಳನ್ನು ಬದುಕ್ತಾ ಇದ್ದೀವಿ, ಆದರೆ ಕೇಡಿಗನ ವಶಕ್ಕೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ಕಾರಣ ಏನು ಅಂದರೆ ದೇವರ ಪುತ್ರನ ಸಂರಕ್ಷಣೆ ನಮಗಿದೆ. ಯಾರ ಸಂರಕ್ಷಣೆ ಇದೆ? ಯೋವಾನನು ಬರೆದ ಮೊದಲನೇ ಪತ್ರಿಕೆ, ಶುಭ ಸಂದೇಶ ಅಲ್ಲ, 5ನೇ ಅಧ್ಯಾಯ, ಲೆಟರ್ ಆಫ್ ಜಾನ್ ಚಾಪ್ಟರ್ 5. ಯೋವಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ, ಅದರಲ್ಲಿ 19ನೇ ವಾಕ್ಯ. ಇಡೀ ಲೋಕವು ಕೇಡಿಗನ ವಶದಲ್ಲಿದ್ದರೂ ಸಹ ನಾವು ದೇವರಿಗೆ ಸೇರಿದವರು ಎಂದು ನಮಗೆ ತಿಳಿದಿದೆಯೇ ನಿಮಗೆ? ವಿ ನೋ ದಟ್ ವಿ ಆರ್ ಗಾಡ್ಸ್ ಚಿಲ್ಡ್ರನ್ ಆ್ಯಂಡ್ ದಟ್ ದ ಹೋಲ್ ವರ್ಲ್ಡ್ ಲೈಸ್ ಅಂಡರ್ ದ ಪವರ್ ಆಫ್ ದ ಈವಿಲ್ ಒನ್. ಮಾತ್ರ ಅಲ್ಲ, ನಮಗೇನಿದೆ?
ವಿ ನೋ ದಟ್ ದೋಸ್ ಹೂ ಆರ್ ಬಾರ್ನ್ ಆಫ್ ಗಾಡ್ ಡು ನಾಟ್ ಸಿನ್, ಬಟ್ ದ ಒನ್ ಹೂ ವಾಸ್ ಬಾರ್ನ್ ಆಫ್ ಗಾಡ್ ಪ್ರೊಟೆಕ್ಟ್ಸ್ ದೆಮ್ ಆ್ಯಂಡ್ ದ ಈವಿಲ್ ಒನ್ ಡಸ್ ನಾಟ್ ಟಚ್ ದೆಮ್. ಹಲ್ಲೆಲೂಯಾ! ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ನಮಗೆ ತಿಳಿದಿರುವಂತೆ ದೇವರಿಂದ ಜನಿಸಿದವನು ಪಾಪ ಜೀವಿ ಆಗಿರುವುದಿಲ್ಲ, ಏಕೆಂದರೆ ದೇವರ ಪುತ್ರನ ರಕ್ಷಣೆ ಅವನಿಗೆ ಇದೆ. ದೇವರ ಪುತ್ರನ ರಕ್ಷಣೆ ಯಾರಿಗಿದೆ? ಹಾಗಾದರೆ ಯೇಸು ಕ್ರಿಸ್ತರೇ ದೇವರ ಪುತ್ರ, ರಕ್ಷಕ. ರಕ್ಷಕನ ರಕ್ಷಣೆ ಯಾರಿಗೆ ಸಿಗುತ್ತೆ? ದೇವರಿಂದ ಹುಟ್ಟಿದ ಪ್ರತಿಯೊಬ್ಬರಿಗೂ. ದೋಸ್ ಆರ್ ಬಾರ್ನ್ ಆಫ್ ಗಾಡ್. ಸೊ ಯು ನೀಡ್ ಟು ಬಾರ್ನ್ ಆಫ್ ಗಾಡ್. ನೀ ದೇವರಿಂದ ಜನಿಸಬೇಕು. ಬಾರ್ನ್ ಅಗೇನ್. ಅದಕ್ಕೆ ನಿಕೋದೇಮನಿಗೆ ಹೇಳಿದ್ದು, ಯು ನೀಡ್ ಟು ಬಾರ್ನ್ ಅಗೇನ್. ನೀನು ಹೊಸ್ದಾಗಿ ಹುಟ್ಟಬೇಕು. ಹೊಸ್ದಾಗಿ ಹುಟ್ಟದೇ ಇದ್ರೆ ನೀನು ಪಿಶಾಚಿ ವಶದಲ್ಲಿರ್ತೀಯ. ದೇವರಿಂದ ಜನಿಸಿದವನು ಪಾಪಜೀವಿ ಆಗಿರುವುದಿಲ್ಲ, ಏಕೆಂದರೆ ದೇವರ ಪುತ್ರನ ರಕ್ಷಣೆ ಅವನಿಗಿದೆ. ಕೇಡಿಗನ ವಶ ಹಿಡಿತಕ್ಕೆ ಅವನು ಸಿಗನು. ಈ ಪಿಶಾಚಿ ಹಿಡಿತಕ್ಕೆ ಅವನು ಸಿಕ್ಕಾಕೊಳ್ಳೋದಿಲ್ಲ. ಇವತ್ತು ಎಷ್ಟೋ ಜನ ಈ ಕೇಡಿಗನ ವಶದಲ್ಲೇ ಇದ್ದಾರೆ. ಏನು ಹಾಗಂದರೆ ನಿಮ್ಮಲ್ಲಿ ಎಷ್ಟು ಜನ ಹಣದ ವ್ಯಾಮೋಹಕ್ಕೆ ಒಳಗಾಗಿ ಬದುಕ್ತಾ ಇದ್ದೀರೋ ಕೇಡಿಗನ ವಶದಲ್ಲಿದ್ದೀರಿ. Those who are under the lust of this world, lust of money, you are under the influence of the evil one. ಯಾರ ಒಳಗಡೆ ಲೋಕದ ದುರಿಚ್ಛೆಗಳು, ಹಣದ ವ್ಯಾಮೋಹ ಇದೆಯೋ, ಅವ್ರು ಎಂಥ ದೊಡ್ಡ ಕರಿಸ್ಮ್ಯಾಟಿಕ್ ಪ್ರೀಚರೇ ಆಗಿರಲಿ, ಯಾರೇ ಆಗಿರಲಿ, ಹಣದ ವ್ಯಾಮೋಹ, ಲೋಕದ ದುರಿಚ್ಛೆಗಳು ಮನಸ್ಸಿನ ಒಳಗಡೆ ಇಟ್ಕೊಂಡು, ಜೀವನದಲ್ಲಿ ಇಟ್ಕೊಂಡು, ನೀನು ಎಂಥ ಹಲ್ಲೆಲೂಯಾ ಹೇಳಿದರು, ಎಷ್ಟು ದೊಡ್ಡ ಹಾಡು ಹೇಳಿದರು, ಪ್ರಬೋಧನೆ ಮಾಡಿದರು, ಏನೇ ಮಾಡಿದರೂ ಕೂಡ ನೀನು ಕೇಡಿಗನ ವಶದಲ್ಲಿದೆಯಾ. ಕೇಡಿಗನ ವಶದಲ್ಲಿರ್ತಕ್ಕಂಥ ನೀನು ಹೇಗೆ ತಾನೇ ಇನ್ನೊಬ್ಬ ಬಂಧನದಲ್ಲಿರುವವನಿಗೆ ಬಿಡುಗಡೆ ಕೊಡಲಿಕ್ಕಾಗತ್ತೆ? ನಿನ್ನ ಮುಖಾಂತರ ಬಿಡುಗಡೆಯ ಸಂದೇಶ ಹೇಗೆ ನೀನು ಸಾರ್ತೀಯ? ಯಾವ ಬಿಡುಗಡೆ ನೀನು ಹೇಳ್ತಾ ಇರೋದು? ಇವತ್ತು ಅನೇಕ ರೀತಿಯ ವಂಚನೆಗಳು ಈ ಬಿಡುಗಡೆಯ ಹೆಸರಲ್ಲೂ ನಡೀತಾ ಇದೆ. ಬಿಡುಗಡೆ ಬಿಡುಗಡೆ ಬಿಡುಗಡೆ. ಏನು ಬಿಡುಗಡೆ? ನೀನೇನು ಬಿಡುಗಡೆ ಕೊಡೋದು? ಯೇಸು ಕ್ರಿಸ್ತರು ಬಿಡುಗಡೆ ಕೊಟ್ಟಾಯಿತು. ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆಯೇ ನಿನ್ನ ಸಕಲ ಮನುಷ್ಯನ ಪಾಪದ ಬಂಧನದಿಂದ, ಶಾಪದ ಬಂಧನದಿಂದ, ಸೈತಾನನ ಬಂಧನದಿಂದ, ಧರ್ಮಶಾಸ್ತ್ರದ ಬಂಧನದಿಂದ ಎಲ್ಲ ಮನುಷ್ಯನಿಗೂ ಬಿಡುಗಡೆ ಕೊಟ್ಟಾಯಿತು. ಇನ್ನು ನೀನೇನು ದುಡ್ಡು ತಗೊಂಡು ಬಿಡುಗಡೆ ಕೊಡೋದು? ಇನ್ನೇನು ದೇವರ ಬಿಡುಗಡೆ ಕೊಡಲಿಕ್ಕೆ? ಬಿಡುಗಡೆ ಕೊಡಲಿಕ್ಕಾಗೋದು ಒಬ್ರಿಗೇನೆ, ದೇವರ ಪುತ್ರ. ದೇವರಿಗೆ ಮಾತ್ರ ಬಿಡುಗಡೆ ಕೊಡಲಿಕ್ಕಾಗೋದು, ಮನುಷ್ಯನಿಗಾಗಲ್ಲ. ಈ ಬಿಡುಗಡೆ ಕೊಡ್ತೀವಿ ಅಂತ ಹೇಳೋರೆಲ್ಲ ನಿಮ್ಮನ್ನು ಬಂಧಿಸ್ತಾರೆ, ಚೆನ್ನಾಗಿ ಲೂಟಿ ಮಾಡ್ತಾರೆ. ನಿಮ್ಮದು ಒಳಗಡೆ ಇರೋದೆಲ್ಲ, ಅಂದರೆ ಪಾಕೆಟಲ್ಲಿರೋ ಹಣ, ಬ್ಯಾಂಕಲ್ಲಿರೋ ಹಣ, ಕುತ್ತಿಗೆಯಲ್ಲಿರೋದು ಎಲ್ಲ ಕಿತ್ಕೊಂಡು ನಿಮಗೆ ಬಿಡುಗಡೆ ಕೊಡ್ತಾರೆ. ಎಲ್ಲ ಮುಗೀತು, ಹೋಗಿ ನೀವಿನ್ನು ಅಂತ. ಬಿಡುಗಡೆ ಟೈಮ್ ಇನ್ನು ಬಂದಿಲ್ಲ, ಇನ್ನು 6 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ ಅಂತ ಟೈಮ್ ಕೊಟ್ಟು ಕಳಿಸ್ತಾರೆ. ನೀವು ಕಾಯ್ತಾ ಇರ್ತೀರಿ ಟೈಮ್ ಬರುತ್ತೆ ಅಂತ. ಲಾಸ್ಟಿಗೆ ಟೈಮ್ ಬರುತ್ತೆ, ಬೇರೆ ಟೈಮ್, ಪೆಟ್ಟಿ ಒಳಗಡೆ ಹೋಗೋ ಟೈಮ್ ಬರುತ್ತೆ, ಮುಚ್ಚಿಬಿಡ್ತಾರೆ. ಆಮೇಲೆ ಯೇಸು ಕ್ರಿಸ್ತರು ಬಿಡುಗಡೆ ಕೊಟ್ಟಾಯಿತು. ಯೇಸುನೇ ಹೇಳಿದ್ದಾರೆ ಏನಂತ? ಇಫ್ ಸನ್ ಸೆಟ್ಸ್ ಯು ಫ್ರೀ, ಯು ಆರ್ ಫ್ರೀ ಇನ್ ಡೇಟ್, ಯು ಆರ್ ಟ್ರೂಲಿ ಫ್ರೀ. ಪುತ್ರನು ನಿನಗೆ ಬಿಡುಗಡೆ ಕೊಟ್ಟರೆ ಮಾತ್ರನೇ ನಿನಗೆ ನಿಜವಾದ ಬಿಡುಗಡೆ. ಕರಿಸ್ಮ್ಯಾಟಿಕ್ ಬೋಧಕ ಕೊಟ್ಟರೆ ಬಿಡುಗಡೆ ಸಿಗಲ್ಲ. ಬಿಡುಗಡೆ ಕೊಡೋಕ್ಕೆ ಯಾವ ಬೋಧಕನಿಗೂ ಆಗಲ್ಲ. ಅವನೇ ಬಿಡುಗಡೆ ಪಡ್ಕೊಂಡು ಬಂದು ಹೇಗೋ ನಿಂತ್ಕೊಂಡಿದ್ದಾನೆ, ಅವನಿಗೆ ಯಾವ ಬಿಡುಗಡೆ ಕೊಡಲಿಕ್ಕಾಗುತ್ತೆ? ಬಿಡುಗಡೆ ಕೊಡುವವರೊಬ್ಬರೇ ದೇವರ ಪುತ್ರ ಯೇಸು ಕ್ರಿಸ್ತರು. ಅವರು ಬಂದಿದ್ದೆ ಬಂಧಿತರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ. ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ, ಏಕೆಂದರೆ ಬಂಧಿತರಿಗೆ ಬಿಡುಗಡೆ ಕೊಡಲಿಕ್ಕೆ ಅಂತ. ಇನ್ನು ನಮ್ಮನ್ನು ಏನೇ ಬಿಟ್ಟಿದ್ದಾರೆ ಹಾಗಾದರೆ ಅಂತ ಕೇಳ್ಬೋದು. ಈ ಬಿಡುಗಡೆಯ ಸಂದೇಶವನ್ನು ಸಾರಲಿಕ್ಕೆ ದೇವರ ಪುತ್ರ ಬಂದಿದ್ದಾರೆ, ನಿಮಗೆ ಬಿಡುಗಡೆಯನ್ನು ತಂದು ಕೊಟ್ಟಿದ್ದಾರೆ. ಪಾಪಕ್ಕೆ ವಿಮುಖರಾಗಿ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ. ದೇವರ ಪುತ್ರ ಯೇಸು ಕ್ರಿಸ್ತನು ಕೊಟ್ಟ ಬಿಡುಗಡೆಯನ್ನು ಸ್ವಂತವಾಗಿಸಿಕೊಳ್ಳಿ ಎಂದು ಹೇಳಲಿಕ್ಕೆ ಮಾತ್ರನೇ, ಅದಲ್ಲದೆ ನಾವು ಯಾರಿಗೂ ಬಿಡುಗಡೆ ಕೊಡಲಿಕ್ಕಾಗಲ್ಲ. ವಿ ಕ್ಯಾನ್ ಪ್ರೊಕ್ಲೇಮ್ ದ ಮೆಸೇಜ್ ಆಫ್ ದಿಸ್ ಗ್ರೇಟ್ ಡೆಲಿವರೆನ್ಸ್. ಈ ಬಿಡುಗಡೆಯ ಸಂದೇಶವನ್ನು ಸಾರಬಹುದಷ್ಟೇ. ಬಿಡುಗಡೆ ಅಂದು ಇಂದು ಎಂದೆಂದು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರನೇ. ಅವ್ರು ಮಾತ್ರನೇ ದೇವರು, ದೇವರಿಂದ ಮಾತ್ರನೇ
ಪಾಪದಿಂದಲೂ ಶಾಪದಿಂದಲೂ ಸೈತಾನನ ಬಂಧನದಿಂದಲೂ ಧರ್ಮಶಾಸ್ತ್ರದ ಬಂಧನದಿಂದಲೂ ಮನುಷ್ಯನಿಗೆ ಬಿಡುಗಡೆಯನ್ನು ಕೊಡಲಿಕ್ಕಾಗ್ತದೆ. ಅದರಿಂದ ಬಿಡುಗಡೆ ಬೇಕಾ? ಯೇಸುವಿನ ಬಳಿಗೆ ಬನ್ನಿ. ನಮ್ಮ ಬಳಿಗೆ ಬಂದರೆ ಏನೂ ಸಿಗಲ್ಲ. ಬಿಡುಗಡೆ ಬೇಕಾ? ಸತ್ಯವನ್ನು ತಿಳಿದುಕೊಳ್ಳಿ. ಬಿಡುಗಡೆ ಬೇಕಾ? ಬಿಡುಗಡೆ ಕೊಡುವ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ. ಖಂಡಿತವಾಗಲೂ ಬಿಡುಗಡೆ ಸಿಗ್ತದೆ. ಯಾರಿಗೆ ಬಿಡುಗಡೆ? ಎಲ್ಲ ಮಾನವರಿಗೂ ಬಿಡುಗಡೆ, ಎಲ್ಲ ಮನುಷ್ಯನಿಗೂ ಬಿಡುಗಡೆ. ಪ್ರಾರ್ಥನೆಯಿಂದ ಬಿಡುಗಡೆ ಅಲ್ಲ, ಇನ್ಯಾವುದೋ ಕರ್ಮದಿಂದ ಬಿಡುಗಡೆ ಸಿಗಲ್ಲ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ ಮಾತ್ರವೇ ನಮಗೆ ಬಿಡುಗಡೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಒಂದು ಕ್ಷಣ ನಾವು ಪ್ರಾರ್ಥನೆ ಮಾಡೋಣ. ವಿಶ್ವಾಸದಲ್ಲಿ ನಾವು ಬಲಗೊಳ್ಳಬೇಕು. ವಿಶ್ವಾಸದಲ್ಲಿ ನಾವು ಬಲಗೊಂಡು ವಿಶ್ವಾಸದ ಓಟವನ್ನು ಓಡಬೇಕು. ಪೌಲರು ಹೇಳಿದ ಹಾಗೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ವಿಶ್ವಾಸದ ಓಟ ಓಡಬೇಕು, ವಿಶ್ವಾಸವನ್ನು ಕಾಪಾಡ್ಕೋಬೇಕು. ಇದಕ್ಕೆ ಆತ್ಮಿಕ ಹೋರಾಟ ಮಾಡಬೇಕು. ಸೈತಾನನ ಶಕ್ತಿಗಳ ವಿರುದ್ಧ ಖಂಡಿತ ದೇವರು ನಮಗೆ ಬೇಕಾದಂಥ ಬಲವನ್ನು, ಜ್ಞಾನವನ್ನು ಪವಿತ್ರಾತ್ಮನ ಮುಖಾಂತರ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚಾಗಿ ಕೊಡ್ತಾನೇ ಇರ್ತಾರೆ. ದೇವರ ವಾಕ್ಯ ನಾವು ಎಷ್ಟು ಕೇಳಿಸ್ಕೊಳ್ತೀವೋ, ಅರ್ಥ ಮಾಡ್ಕೊಳ್ತೀವೋ, ಅಷ್ಟು ನಾವು ವಿಶ್ವಾಸದಲ್ಲಿ ಬಲಗೊಳ್ತೀವಿ. ದೇವರ ಜ್ಞಾನದಲ್ಲಿ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ, ಫೇತಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀವಿ. ವಿಶ್ವಾಸಕ್ಕೆ ವಿರುದ್ಧವಾಗಿ ಬರುವ, ನಮ್ಮ ನಿತ್ಯತೆಗೆ ವಿರುದ್ಧವಾಗಿ ಬರುವ ಎಲ್ಲ ಥರದ ಮಾನುಷಿಕ ಪೈಶಾಚಿಕ ಆಲೋಚನೆಗಳನ್ನು, ಕೋಟೆ ಕೊತ್ತಲೆಗಳನ್ನು ಕೆಡವಿ ಧ್ವಂಸ ಮಾಡಲು ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೇಳುವ ಹಾಗೆ, ನಾವು ಉಪಯೋಗಿಸುವ ಆಯುಧಗಳು ಮಾನವ ನಿರ್ಮಿತವಾದದ್ದಲ್ಲ, ಅದು ದೇವರ ಶಕ್ತಿಯಿಂದ ಕೂಡಿದ ಆಯುಧಗಳಾಗಿದೆ. ಕೋಟೆ ಕೊತ್ತಲೆಗಳನ್ನು ಕೆಡವಲು ಶಕ್ತಿಯುಳ್ಳ ಆತ್ಮಿಕ ಆಯುಧಗಳಾಗಿದೆ ನಾವು ಉಪಯೋಗಿಸುವಂಥ ಆಯುಧಗಳು ಎಂದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಭಯಪಡುವ ಅವಶ್ಯಕತೆ ಇಲ್ಲ. ಒಬ್ಬ ವಿಶ್ವಾಸಿಗೆ ಭಯ ಇರೋದಿಲ್ಲ, ಏಕೆಂದರೆ ಅವನಲ್ಲಿ ಆತ್ಮಿಕವಾದ ಬಲ ಇರ್ತದೆ, ಅವನಿಗೆ ಆತ್ಮಿಕವಾದ ಆಯುಧಗಳಿರ್ತದೆ. ಆದ್ದರಿಂದ ಆತ ಭಯಪಡುವಂಥ ಅಗತ್ಯ ಬರೋದಿಲ್ಲ. ಅವಿಶ್ವಾಸಿ ಭಯದಲ್ಲಿ ಬದುಕ್ತಾನೆ, ಅವಿಶ್ವಾಸಿ ಲೋಕದ ಇಚ್ಛೆಯಲ್ಲಿ ಬದುಕ್ತಾನೆ, ಶರೀರದ ದುರಿಚ್ಛೆಗಳಲ್ಲಿ ಬದುಕ್ತಾನೆ. ಒಬ್ಬ ವಿಶ್ವಾಸಿ ಪಾಪಕ್ಕೆ ವಿಮುಖನಾಗಿ ದೇವರ ಕಡೆಗೆ ತಿರುಗಿ ಆ ಸ್ವರ್ಗವನ್ನು ಎದುರು ನೋಡ್ತಾ ಬದುಕ್ತಾನೆ, ಬರಲಿರುವ ಯೇಸುವನ್ನು ಎದುರು ನೋಡ್ತಾ ಬದುಕ್ತಾನೆ. ಅದಕ್ಕೋಸ್ಕರ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ತಾನೆ, ಇತರರನ್ನು, ತನ್ನ ಕುಟುಂಬವನ್ನು ಸಿದ್ಧಪಡಿಸ್ತಾನೆ. ಇಂದು ಸಂದೇಶವನ್ನು ಆಲಿಸಿದ್ದೆ ನಾವು ಮಾಡಬೇಕಾಗಿರೋದೇನು ಗೊತ್ತಾ? ಫಸ್ಟ್ ನಾನು ಹೇಳ್ತೀನಿ, ಬೈಬಲ್ ಓದೋ ತೀರ್ಮಾನ ಮಾಡಿ. ಬೈಬಲ್ನ ತೆಗೆದುಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿ. ಜನ ಹೇಳೋದೆಲ್ಲ ನಂಬೇಡಿ, ಬೈಬಲ್ ಏನು ಹೇಳುತ್ತೋ ಅದನ್ನೇ ನಂಬಿ. ಹೊಸ ಒಡಂಬಡಿಕೆ ಏನು ಹೇಳುತ್ತೋ ಅದನ್ನು ನಂಬಿ. ಹೊಸ ಒಡಂಬಡಿಕೆಯನ್ನು ಆಶ್ರಯಿಸಿ ಬದುಕಿ. ಡಿಪೆಂಡ್ ಆನ್ ದ ನ್ಯೂ ಕವನೆಂಟ್, ಡಿಪೆಂಡ್ ಆನ್ ದ ಬೈಬಲ್, ಡಿಪೆಂಡ್ ಓನ್ಲಿ ಆನ್ ದ ಗಾಸ್ಪಲ್. ಶುಭ ಸಂದೇಶವನ್ನು ಆಶ್ರಯಿಸಿ. ಶುಭ ಸಂದೇಶವನ್ನು ಆಶ್ರಯಿಸೋದು ಅಂದರೆ ಯು ಆರ್ ಡಿಪೆಂಡಿಂಗ್ ಆನ್ ಕ್ರೈಸ್ಟ್ ಜೀಸಸ್. ನೀವು ಯೇಸುವನ್ನು ಆಶ್ರಯಿಸ್ತೀರಿ. ಬೈಬಲ್ ಹೇಳುತ್ತೆ, ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು, ಧನ್ಯನು. ಆತನಿಗೆ ಆಶಾಭಂಗ ಆಗೋದಿಲ್ಲ, ಆಶಾಭಂಗ ಆಗೋದಿಲ್ಲ. ಯಾಕೆಂದರೆ ಅವನ ಒಳಗಡೆ ಏನಿರುತ್ತೆ? ಹೋಪ್ ಇರುತ್ತೆ. ನೀನು ಯೇಸು ಕ್ರಿಸ್ತನನ್ನು ಆಶ್ರಯಿಸ್ಕೊಂಡ್ರೆ ನಿನ್ನ ಒಳಗಡೆ ಏನಿರುತ್ತೆ? ಒಂದು ಟ್ರೂ ಹೋಪ್ ಇರುತ್ತೆ. ಹೋಪ್ ಆಫ್ ಟೇಕಿಂಗ್ ಪಾರ್ಟ್ ಇನ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯಲ್ಲಿ ಪಾಲುಗೊಳ್ಳುವ ಆ ಒಂದು ಹೋಪ್ ನಮ್ಮೊಳಗಡೆ ಇರುತ್ತೆ. ದಟ್ ಈಸ್ ಗ್ರೇಟ್ ಹೋಪ್. ಅದೊಂದು ದೊಡ್ಡ ನಿರೀಕ್ಷೆ. ಅದು ವಿಶ್ವಾಸಿಗೆ ಆ ನಿರೀಕ್ಷೆ ಇದೆ. ನಾನು ಕೂಡ ದೇವರ ಸೌಭಾಗ್ಯದಲ್ಲಿ ಭಾಗಿಯಾಗ್ತೀನಿ, ಅಷ್ಟೊಂದು ಉನ್ನತವಾದದಲ್ಲಿ ಭಾಗಿಯಾಗುವ ನಿರೀಕ್ಷೆ ನನಗಿರೋದಾದರೆ, ಚೀಪಾದಂಥ ಈ ಲೋಕದ ಅಳಿದು ಹೋಗುವ, ನಶಿಸಿ ಹೋಗುವ, ಹುಳ ಹಿಡಿದು ಹೋಗುವ, ಬೆಂಕಿಗೆ ಆಹುತಿಯಾಗಿ ಹೋಗುವಂತಹ ಈ ಸೌಭಾಗ್ಯದ ಬಗ್ಗೆ ನಾವು ಟೆನ್ಷನ್ ಮಾಡಿಕೊಳ್ಳೋದಿಲ್ಲ, ಪ್ರಾರ್ಥನೆ ಮಾಡೋದು ಇಲ್ಲ, ಕೊರಗೋದು ಇಲ್ಲ, ಕಷ್ಟಪಡೋದು ಇಲ್ಲ. ಜೀವನದ ಗುರಿ ಏನಾಗಾದರೆ ಪ್ರಭುವಿಗೆ ಮೆಚ್ಚುಗೆ ಆಗುವಂತೆ ಜೀವಿಸಬೇಕು ಅಷ್ಟೇ. ಯೇಸು ಕ್ರಿಸ್ತರಿಗೆ, ದೇವರಿಗೆ ಮೆಚ್ಚುಗೆ ಆದಂತೆ ಬದುಕಬೇಕು. ಅವರಿಗೆ ಮೆಚ್ಚುಗೆ ಆಗುವ ಜೀವನ ಜೀವಿಸಬೇಕು. ಸಾಧ್ಯವಾದರೆ ಅನೇಕರಿಗೆ ಈ ಬಿಡುಗಡೆಯ ಸಂದೇಶವನ್ನು ಸಾರಬೇಕು, ಈ ಶುಭ ಸಂದೇಶವನ್ನು ಸಾರಬೇಕು. ಹೀಗೆ ನನ್ನ ಜೀವಿತದ ಮುಖಾಂತರ ನನ್ನ ಕರ್ತನಾದ ದೇವರಿಗೆ, ಯೇಸು ಪ್ರಭುವಿಗೆ ಮಹಿಮೆ ಉಂಟಾಗಬೇಕು. ಈ ಆಸೆ ನಮ್ಮಲ್ಲಿರ್ತದೆ. ಈ ಆಸೆ ನಮ್ಮೆಲ್ಲರಲ್ಲೂ ಇರಲಿ. ಯಾರೆಲ್ಲ ಆನ್ಲೈನಲ್ಲಿ ಈ ಒಂದು ವಾಕ್ಯವನ್ನು ಆಲಿಸ್ತಾ ಇದ್ದೀರೋ ಮತ್ತು ವೆಬ್ಎಕ್ಸಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರೋ, ಈ ಒಂದು ಆಸೆ ಪ್ರತಿಯೊಬ್ಬರ ಹೃದಯಗಳಲ್ಲೂ ಇರಲಿ. ಒಳ್ಳೆ ಮಾನಸಾಂತರದ ಕೃಪೆ ಉಂಟಾಗಲಿ. ಬೈಬಲ್ ಓದುವ ತೀರ್ಮಾನ ಬರಲಿ. ಯಾವುದೇ ಸುಳ್ಳು ಪ್ರವಾದಿಗಳಿಗೆ, ಸುಳ್ಳು ಬೋಧನೆಗಳಿಗೆ, ಸುಳ್ಳು ಧ್ಯಾನಗಳಿಗೆ, ಸುಳ್ಳು ಸುವಾರ್ತೆಗೆ ನಾವು ಮೋಸ ಹೋಗದ ಹಾಗೆ, ಬಲಿಯಾಗಿ ಹೋಗದ ಹಾಗೆ ನಮ್ಮನ್ನೇ ನಾವು ಕಾಪಾಡಿಕೊಳ್ಳುವಂತೆ ಪ್ರಾರ್ಥಿಸೋಣ.
ಕೇಡಿನಿಂದಲೂ ಕೇಡಿಗರಿಂದಲೂ ನಮ್ಮನ್ನು ಕಾಪಾಡಿರಿ ಎಂದು ತಂದೆ ದೇವರಲ್ಲಿ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಓದಿ ಜ್ಞಾನ ಪಡ್ಕೊಳ್ಳೋಣ, ಇತರರನ್ನು ಎಚ್ಚರಿಸೋಣ, ನಾವು ಎಚ್ಚೆತ್ತುಕೊಳ್ಳೋಣ, ನಿರೀಕ್ಷೆ ಉಳ್ಳವರಾಗಿ ಬದುಕೋಣ. ಡಿಸಪಾಯಿಂಟ್ಮೆಂಟಲ್ಲಿ ಬದುಕೋದು ಬೇಡ, ಎನ್ಕರೇಜ್ಮೆಂಟಲ್ಲಿ ಬದುಕೋಣ. ಡಿಪ್ರೆಷನಲ್ಲಿ ಬದುಕೋದು ಬೇಡ, ಒಳ್ಳೆ ಫೇತಲ್ಲಿ ಬದುಕೋಣ, ಕಾನ್ಫಿಡೆನ್ಸಲ್ಲಿ ಬದುಕೋಣ. ಯೇಸು ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಹದಲ್ಲಿ ನಮಗೆ ಶಾಶ್ವತವಾದ ನಗರ ಇಲ್ಲ, ಬರಲಿರುವ ನಗರವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಆ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿರಲಿ, ಆ ಒಂದು ಫೇತ್ ನಮ್ಮಲ್ಲಿರಲಿ. ಅದರಲ್ಲಿ ನಮಗೆ ತುಂಬ ಆನಂದ ಸಿಗುತ್ತೆ. ಅದರಲ್ಲೇ ನಿಜವಾದ ಆನಂದ ನಮಗೆ ಸಿಗೋದು. ಆ ಆನಂದ ನಮ್ಮಲ್ಲಿ ತುಂಬಲ್ಪಟ್ಟಾಗ ಖಂಡಿತವಾಗಲೂ ಆ ಕ್ರಿಸ್ತನಿಗಾಗಿ ನಾವು ಬದುಕ್ತೀವಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರೇ, ಈ ಸಂದೇಶವನ್ನು ಆಲಿಸಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರಿಗಾಗಿಯೂ ಸ್ತೋತ್ರಪ್ಪ. ಅಪ್ಪ ಪಿತನೇ, ನಿಮ್ಮ ಏಕೈಕ ಪುತ್ರರು, ನಮ್ಮ ಕರ್ತನು ರಕ್ಷಕನೂ ಆದ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ನೀವು ನಮಗೆ ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಪಾಪ ಶಾಪಗಳ ಬಂಧನದಿಂದಲೂ ಬಿಡುಗಡೆ ಮಾಡಿ ದೇವರೇ, ನಮ್ಮನ್ನು ಸ್ವರ್ಗ ರಾಜ್ಯದ ಪ್ರಜೆಗಳನ್ನಾಗಿ ನೀವು ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ನಿಮ್ಮ ಆತ್ಮರನ್ನೇ ನಮಗೆ ಒಂದು ಕೊಡುಗೆಯಾಗಿ ಕೊಟ್ಟು ನಮ್ಮನ್ನು ನೀತೀಕರಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಪಾಪಗಳನ್ನು ಲೆಕ್ಕಿಸದೆ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಪಾಪ ವಿಮೋಚನೆಯನ್ನು ನಮಗೆ ತಂದುಕೊಟ್ಟ ಯೇಸುವೆ, ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೆ ಸ್ತೋತ್ರ ಸ್ತೋತ್ರ. ಎಲ್ಲ ತಪ್ಪಾದ ಬೋಧನೆಗಳು, ಅದಕ್ಕೆ ಪ್ರೇರಣೆ ಮಾಡುವ ದುರಾತ್ಮನ ಕಾರ್ಯಗಳು ಲಯವಾಗಿ ಹೋಗಲಿ. ಯೇಸು ಕ್ರಿಸ್ತನ ನಾಮದ ಅಧಿಕಾರದಲ್ಲಿ ಆಜ್ಞಾಪಿಸ್ತಾ ಇದ್ದೇವೆ. ಮಾನವ ನಿರ್ಮಿತ ಗೊಡ್ಡು ಸಂಪ್ರದಾಯಗಳು, ಮಾನವ ನಿರ್ಮಿತವಾದ ಎಲ್ಲ ಕಟ್ಟಳೆಗಳು, ದೇವರ ಆಜ್ಞೆಗಳಿಗೆ ವಿರುದ್ಧವಾದ, ದೇವರ ಆತ್ಮನಿಗೆ ವಿರುದ್ಧವಾದ, ಶುಭ ಸಂದೇಶಕ್ಕೆ ವಿರುದ್ಧವಾದ, ಹೊಸ ಒಡಂಬಡಿಕೆಗೆ ವಿರುದ್ಧವಾದ, ಅಪಸ್ತೋಲರ ಬೋಧನೆಗಳಿಗೆ ವಿರುದ್ಧವಾದ ಎಲ್ಲ ಬೋಧನೆಗಳು, ಅದಕ್ಕೆ ಪ್ರಚೋದನೆ ನೀಡುವ ದುರಾತ್ಮನ ಕಾರ್ಯಗಳು, ಸ್ವಾಧೀನಗಳು ಯೇಸು ನಾಮದ ಅಧಿಕಾರದಲ್ಲಿ ಲಯವಾಗಿ ಹೋಗಲಿ. ಎಲ್ಲ ಕಡೆಗಳಲ್ಲಿಯೂ ಸತ್ಯ ಶುಭ ಸಂದೇಶ ಹಬ್ಬಿ ಹರಡಲಿ ಅಪ್ಪ. ಎಲ್ಲ ಮಾನವರು ಕ್ರಿಸ್ತ ಯೇಸುವಿನ ಅನುರೂಪಿಯಾಗುವಂತಹ ಶುಭ ಸಂದೇಶಕ್ಕೆ ಕಿವಿಗೊಡುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಬರಲಿರುವ ಸುಂದರವಾದ ಆ ನಗರವನ್ನು, ಸ್ವರ್ಗೀಯ ನಗರವನ್ನು, ಆ ಪರಲೋಕ ರಾಜ್ಯವನ್ನು, ನಿತ್ಯ ಜೀವವನ್ನು ಎದುರು ನೋಡುತ್ತಾ, ದೇವರೊಂದಿಗೆ ಶಾಶ್ವತವಾದ ಜೀವನವನ್ನು ಎದುರು ನೋಡುತ್ತಾ, ಆ ಒಂದು ನಿರೀಕ್ಷೆಯಲ್ಲಿ ಸಂತೋಷದಿಂದ ಸ್ವರ್ಗೀಯ ಮಹಿಮೆಯಲ್ಲಿ ಭಾಗಿಯಾಗುತ್ತೇವೆ ಎಂಬ ಭರವಸೆಯಲ್ಲಿ, ಆ ಒಂದು ಉತ್ಸಾಹದಲ್ಲಿ ಬದುಕಲು ಬೇಕಾದ ಕೃಪೆ, ಬಲ, ಜ್ಞಾನ, ಅಭಿಷೇಕ ಒಬ್ಬೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಹಾಲೆಲೂಯಾ. ನಮ್ಮ ಜೀವನ ಕೇವಲ ಒಂದು ಧಾರ್ಮಿಕತೆಗಳಿಂದ ಕೂಡದೆ, ಸಾಂಪ್ರದಾಯಿಕತೆಗಳಿಂದ ಕೂಡದೆ ಪವಿತ್ರಾತ್ಮ ಭರಿತ ಜೀವನವಾಗಲಿ ಅಪ್ಪ. ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದಂತಹ ಒಂದು ಕ್ರಿಸ್ತಿಯ ಜೀವಿತವಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ. ಯೇಸುವೇ ಸ್ತೋತ್ರ ಸ್ತೋತ್ರ. ಮಾನವನ ಎಲ್ಲ ಆಲೋಚನೆಗಳನ್ನು ಬಂಧಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಹಾಲೆಲೂಯಾ. ನಾವು ಉಪಯೋಗಿಸುವಂಥ ದೇವರು ಕೊಟ್ಟಂಥ ಆಯುಧವನ್ನು, ಸ್ವರ್ಗೀಯ ಆಯುಧವನ್ನು ಉಪಯೋಗಿಸಿ ಯೇಸು ನಾಮದಲ್ಲಿ ಮನುಷ್ಯನ ಎಲ್ಲ ಮಾನವ ಕಲ್ಪಿತ ಆಲೋಚನೆಗಳ ಮೇಲೆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತವನ್ನು ಚಿಮುಕಿಸಿ ಈ ಸಮಯದಲ್ಲಿ ಅದನ್ನು ಲಯ ಮಾಡ್ತಾ ಇದ್ದೇವೆ. ಎಲ್ಲ ಥರದ ಮಾನಸಿಕವಾದ ಹ್ಯೂಮನ್ ಥಾಟ್ಸ್, ಹ್ಯೂಮನ್ ಇಂಟೆನ್ಷನ್ಸ್ ಬಿ ಡಿಸ್ಟ್ರಾಯ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲ ದೇವ ಜನರಲ್ಲಿಯೂ, ದೇವ ಸೇವಕರಲ್ಲಿಯೂ, ಕ್ರೈಸ್ತ ಸಭೆಯಲ್ಲಿಯೂ, ಸಭಾ ಪಾಲಕರುಗಳಲ್ಲಿಯೂ ದೇವರ ಆಲೋಚನೆಗಳು ಬರಲಿ ಅಪ್ಪ. ಸ್ವರ್ಗೀಯ ಆಲೋಚನೆಗಳು ಬರಲಿ ಅಪ್ಪ. ಶುಭ ಸಂದೇಶವನ್ನು ಸಾರಲು ಬೇಕಾದ ದಾಹ ಉಂಟಾಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹಾಲೆಲೂಯಾ. ಯಾರೂ ನಾಶವಾಗದೆ ಪ್ರತಿಯೊಬ್ಬರೂ ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಪ್ರತಿಯೊಬ್ಬರೂ ಕೂಡ ತಂದೆಯೇ ನಿಮ್ಮ ಸಂಬಂಧವನ್ನು, ನಿಮ್ಮ ಅನ್ಯೋನ್ಯತೆಯನ್ನು ಪಡೆದುಕೊಂಡು ಸಮಾಧಾನಕರವಾದ ಜೀವನವನ್ನು, ತೃಪ್ತಿಕರವಾದ ಜೀವನವನ್ನು ಈ ಲೋಕದಲ್ಲೇ ಯೇಸು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಈ ಶುಭ ಸಂದೇಶದ ಶಕ್ತಿ ದೇಶದ ಕಟ್ಟ ಕಡೆಯವರೆಗೆ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಎಲ್ಲ ಜನರು ಸತ್ಯವನ್ನು ಅರಿತುಕೊಳ್ಳುವಂತೆ ಆಗಲಿ ಅಪ್ಪ. ಸುಳ್ಳಿನಿಂದ ಬೇರ್ಪಟ್ಟು ಬದುಕುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರ 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 ಅಪ್ಪ. ಸ್ತೋತ್ರ ಅಪ್ಪ. ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.